ನಿಮಗೆಲ್ಲ ಹೇಳಿದೆ ನಾನು ಮಧ್ಯಾಹ್ನನೇ ಒಬ್ಬ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ. ಆ ವ್ಯಕ್ತಿ ಯಾಕೆ ಸ್ಪೆಷಲ್ ಅಂತ ತಿಳ್ಕೊಳ್ಳೋಣ ಅಂತ ಕೂಡ ಹೇಳಿದೆ. ಸೊ ಆ ಒಂದು ಪ್ಲೇಸಲ್ಲಿ ನಾವು ಬಂದಿದ್ದೀವಿ ಇವಾಗ. ಸೊ ನಾವು ಬಂದು ಮೀಟ್ ಮಾಡ್ತಾ ಇರೋ ವ್ಯಕ್ತಿ ರಾಘವೇಂದ್ರ ಸರ್. ರಾಘವೇಂದ್ರ ಸರ್ ಯಾರು, ಏನು, ಯಾಕೆ, ಇದೆಲ್ಲದೂ ನನ್ನಲ್ಲೂ ಒಂದು ಕ್ವಶನ್ ಮಾರ್ಕ್ ಇದೆ. ಅದನ್ನಿಷ್ಟು ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಸೊ ನಮಸ್ತೆ ಸರ್. ನಮಸ್ಕಾರ. ನಾನು ಗಾಯತ್ರಿ, ಯೂಟ್ಯೂಬರ್. ಸೊ ನನಗೆ ನೀವು ಕೇಟ್ರಿಂಗ್ ಮಾಡ್ತೀರಾ ಅಂತ ಅಷ್ಟೇ ಗೊತ್ತಾಯಿತು. ಹೌದಾ ಬಿಡು, ಒಂದು ಕಾಮನ್ ಆಗಿ ಏನೆಲ್ಲ ನೀವು ಅಡುಗೆ, ನಾವು ಫಸ್ಟ್ ಅಡುಗೆ ಎಲ್ಲ ಮೆನು ನೋಡಿದ್ವಿ. ನೋಡಿ ಹೌದಾ ಚೆನ್ನಾಗಿದೆ, ಒಳ್ಳೆ ಇದು ಕೊಟ್ಟಿದ್ದಾರೆ ಲಿಸ್ಟು ಅಂತೆಲ್ಲ ಅಂದ್ಕೊಂಡ್ವಿ. ಬಟ್ ನಿಮ್ಮ ಬಗ್ಗೆ ಲೇಟಾಗಿ ಕೇಳಿದಾಗ ಈ ಒಂದು ಇದು ಇದೆಯಾ ನಿಮ್ಮ ಕಡೆ ಒಂದು ಸರ್ವಿಸ್ ಓರಿಯೆಂಟೆಡ್ ಇದು ಮಾಡ್ತಾ ಇದ್ದಾರಾ ಅಂತ ಕೇಳಿ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು, ನಿಮ್ಮ ಕ್ವಾಲಿಫಿಕೇಶನ್, ಹಾಗೆ ನಿಮ್ಮ ಬಗ್ಗೆ ನೀವು ಹೇಳಿ. ನಮಸ್ಕಾರ. ಆ್ಯಕ್ಚುಲಿ ನನ್ನ ಹೆಸರು ಬಂದು ರಾಘವೇಂದ್ರ ಅಂತೇಳಿ. ಬೇಸಿಕಲಿ ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್, MBA ಫೈನಾನ್ಸ್. ಬಿಫೋರ್ ದಟ್ ಐ ವಾಸ್ ದೇರ್ ಇನ್, ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ ಜನರಲ್ ಮೋಟಾರ್ಸ್. Then I moved into General Electrical as Assistant Vice President. Then after that I moved into Toyota as a Managing Director for 17 years. 17 years I was there actually in abroad. ನಾವು ಏನೋ ಒಂದು ಈ ಹೊರಗಡೆ ಇದ್ದಾಗ ಏನಾಗುತ್ತೆ ಅಂತಂದರೆ, ಪ್ರಪಂಚದಲ್ಲಿ ಇದ್ದಾಗ, ಹೊರಗಡೆ ಇದ್ದಾಗ ಇಂಡಿಯಾಗೆ ಏನಾದ್ರು ಮಾಡಬೇಕು, ಕರ್ನಾಟಕದಲ್ಲಿ ಏನಾದ್ರು ಮಾಡಬೇಕು ಅಂತ ಭಾಳ ಇರುತ್ತೆ. ನಾವಂತಲ್ಲ, ನೀವು ಇದೇನಾಗುತ್ತೆ ಅಂದರೆ ಇಲ್ಲಿ ಅಷ್ಟು ಅನ್ಸಲ್ಲ ನಿಮಗೆ. ಹೊರಗಡೆ ಹೋದಾಗ ನಮ್ಮ ಫ್ರೆಂಡ್ಸ್ಗಳೇ ಎಲ್ಲ ಬಿಕಮ್ ಯುವರ್ ಕ್ರಿಯೇಷನ್ ಆಗೋಗುತ್ತಾರೆ. ಆಗಿದ್ದಾಗ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ದ ಎಂಟೈರ್ ಪ್ರಾಜೆಕ್ಟ್ ಇಸ್ ಬೇಸಿಕಲಿ ನಾವೇನು ಪ್ಲಾನ್ ಮಾಡಿದ್ವಿ ಅಂತಂತಂದರೆ, ಒಂದು ಕಿಚನ್ ಓಪನ್ ಮಾಡಿ ಇಲ್ಲಿ ಲೋಕಲ್ ಎಲ್ಲೆಲ್ಲಿ ಇರ್ತಂಥ ಆಶ್ರಮಗಳಿಗೆ ಫ್ರೀ ಫುಡ್ ಹಂಚಿಸ್ಬೇಕು ಅಂತ ಒಂದು ಪ್ಲಾನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇದು ಇಟ್ ವಾಸ್ ಎ ವೆರಿ ವೆರಿ ಪವರ್ಫುಲ್ ಮೆಸೇಜು. ಅದಕ್ಕೆ ಏನು ಮಾಡಿದ್ವಿ, ಅವಾಗ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿದ್ವಿ ಅಂತಂದರೆ, ಅದು ಹಿಂಗೆ ಸ್ಟಾರ್ಟ್ ಮಾಡೋದು ಅಂತ ಬಂತು. ಸೊ ಎಮರೇಟ್ ಅವರ್ಸಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಈ ಡಿಸೈಡೆಡ್, ಯಾಕೆಂದರೆ ನಾನು 17 ಇಯರ್ಸ್ ಹೊರಗಡೆ ಇದ್ದೆ. ನನ್ನ ಮಗಳು ಆಲ್ರೆಡಿ PS ಕಾಲೇಜಲ್ಲಿ, ಶಿ ಇಸ್ ಆಲ್ರೆಡಿ ಇನ್ ಫೈನಲ್ ಇಯರು. ಸೊ ದೆನ್ ಇಟ್ ಇಸ್ ಎ ಗುಡ್ ಟೈಮ್ ಫಾರ್ ಅಸ್ ಟು ವೆಕೇಟ್ ಆ್ಯಂಡ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಒಂದು 6.5 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಈ ಪ್ರಾಜೆಕ್ಟ್ಗೆ. ಈ ಪ್ರಾಜೆಕ್ಟಲ್ಲಿ ಈಗ ಇಲ್ಲಿ ಬಂದ ಮೇಲಿಂದ ನಮಗೆ ಸ್ವಲ್ಪ ಇಂಡಿಯಾದಲ್ಲಿ ಈ ಕರೋನಾ ಅದು ಎಲ್ಲ ಬಂದ ಮೇಲಿಂದ ಸ್ವಲ್ಪ ಚಾಲೆಂಜ್ ಅನ್ನಿಸ್ತಾ ಇದೆ. ಈಗಲೂ ನಾವು ಮಾಡ್ತಾ ಇದೀವಿ. ಬಾಲ್ಯ ಅನ್ನೋದಕ್ಕೆ ಇಟ್ ವಿಲ್ ಗೋ ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಸ್ ವೆಲ್ ಆಸ್ ಲಂಚ್. ಇಟ್ ವಿಲ್ ಗೋ ಫ್ರಮ್ ಅಸ್ ಆಸ್ ಎ ಫ್ರೀ. We don't charge for them. So that was the situation. Now after corona and other things come on board, ಸ್ವಲ್ಪ ನಮಗೂ ಈಗ ಚಾಲೆಂಜ್ ಅನ್ನಿಸ್ತಾ ಇದೆ. Now we are already in the process of providing food all ನಮ್ಮ ಆಶ್ರಮಗಳಿಗೆ ಕಳಿಸ್ತಾ ಇದೀವಿ. ಅದಲ್ಲದೆ ಈಗ ಎಲ್ಲ ಕಂಪನಿಗಳಿಗೂ ಊಟ ಮಾಡ್ತಾ ಇದೀವಿ. ಯಾಕೆಂದರೆ ದಿಸ್ ಇಸ್ ಎ ಫ್ಯಾಸಿ ಸರ್ಟಿಫೈಡ್ ಕಂಪನಿ. ವಿ ಆ್ಯಕ್ಚುಲಿ ಪುಟ್ ಅಂಡರ್ ದ ಬ್ರ್ಯಾಂಡ್ ನೇಮ್ ಆಫ್ ಚಿರಂತರ ಅಂತ ಕೊಟ್ಟಿದ್ದೀವಿ. ಚಿರಂತರ ಅಂತಂತಂದರೆ ಇನ್ ಸ್ಯಾನ್ಸ್ಕ್ರಿಟ್ ಇಟ್ಸ್ ಕಾಲ್ಡ್ ಕಂಟಿನ್ಯೂಸ್. ಈ ಫುಡ್ ಇಂಡಸ್ಟ್ರಿ ಹೇಗಿರುತ್ತೆ ಅಂತಂತಂದರೆ, ನಿಮಗೆ ದ ಫುಡ್ ಇಂಡಸ್ಟ್ರಿ ಇಸ್ ದ ಒನ್ ವೇರ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಯು ವಿಲ್ ನೀಡ್ ಎ ಫುಡ್ ಎವ್ರಿ ಡೇ. ಅದು ಮನೇಲಿ ಏನೇ ಕಾರ್ಯಕ್ರಮ ಆಗಿದ್ರು ಫುಡ್ ಇಂಡಸ್ಟ್ರಿ ಇಸ್ ಮಸ್ಟ್. ಸೊ ದಟ್ ಈಸ್ ವೇರ್ ವಿ ಸ್ಟಾರ್ಟೆಡ್ ದಿಸ್. ನಾವು ಟಚ್ ವುಡ್ ಇಟ್ಸ್ ಗೋಯಿಂಗ್ ವೆಲ್. ಬಟ್ ಈಗ ಸ್ವಲ್ಪ ಕರೋನಾ ಅದು ಇದು ಇರೋದ್ರಿಂದ ವಿ ಆರ್ ಫೈಂಡಿಂಗ್ ಲಿಟಲ್ ಬಿಟ್ ಚಾಲೆಂಜ್. ಅದರ್ವೈಸ್ ಇಟ್ಸ್ ರನ್ನಿಂಗ್. ಹೇಳಿ. ಒಂದು ಕಾರ್ಪೊರೇಟ್ ಜಾಬಿಂದ ಯು ಜಂಪ್ ಇನ್ ಟು ದಿಸ್ ಪ್ರೊಫೆಷನ್. ಆ್ಯಕ್ಚುಲಿ ನಾವು ಯಾವುದೇ ಒಂದು ಪ್ರೊಫೆಷನ್ಗೆ ಬರುವಾಗ ಅದರಿಂದ ಪ್ರಾಫಿಟ್ ನೋಡ್ತೀವಿ, ನಮಗೆ ಎಷ್ಟು ಲಾಭ, ನಾವು ಅದರಿಂದ ಏನು ಗಳಿಸ್ಬೋದು. ಬಿಕಾಸ್ ನಮ್ದು ಎಲ್ಲರೂ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಸರ್ವಿಸ್ ಮಾಡಬೇಕು. ನಾವೆಲ್ಲ ಹೆಂಗೆ ಸರ್ವಿಸ್ ಮಾಡೋ ಯೋಚನೆ ನಮಗೆ ಸ್ಯಾಟಿಸ್ಫೈ ಆದಮೇಲೆ ಉಳಿದಿದ್ದನ್ನು ಸರ್ವಿಸ್ ಮಾಡಬೇಕು ಅಂತ. ಸೊ ಸಡನ್ಲಿ ನೀವು ಅದರಿಂದ ಇದಕ್ಕೆ ಬಂದಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ? ಹಾಸ್ಟ್ಲಿ ಕರೆಕ್ಟ್ ಮೇಡಮ್. ಯಾಕೆಂದರೆ ಇನಿಷಿಯಲ್ ಆಗಿ ನಮ್ಗೆ ಸ್ವಲ್ಪ ಇಲ್ಲಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟಫ್ ಅನ್ಸುತ್ತೆ. ಯಾಕೆ ಅಂತಂದ್ರೆ, ನೀವು ಅಲ್ಲಿ ಕಾರ್ಪೊರೇಟ್ ವರ್ಲ್ಡಲ್ಲಿ ರನ್ ಮಾಡ್ತಾ ಇರಬೇಕಾದ್ರೆ ನಾನು ಅಪ್ರಾಕ್ಸಿಮೇಟ್ಲಿ ನಮಗೆ 3700 ಜನ ಕೆಳಗಡೆ ಇತ್ತು. ವಿ ಯೂಸ್ ಟು ಆಪರೇಟ್ ಎಂಟೈರ್ ಮಿನಟ್ ಕಂಟ್ರೀಸ್. ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ, ನೀವೇ ಎಲ್ಲ ಇದ್ರಲ್ಲಿ ನಿಮ್ಗೆ ಯಾರು ರಿಪೋರ್ಟಿಂಗ್ ಮಾಡ್ಕೊಳ್ಳಿರೋದಿಲ್ಲ, ನೀವೇ ಓಪನ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ಸ್ವಲ್ಪ ಇನಿಷಿಯಲ್ ಪೀರಿಯಡಲ್ಲಿ ಟಫ್ ಅನ್ಸುತ್ತೆ. ಬಟ್ ಏನು ಅಂತಂದ್ರೆ, ಪ್ಯಾಷನೇಟ್ ಆಗಿ ನೀವು ಒಂದು ಗುರಿ ಇಟ್ಕೊಂಡು ರನ್ ಮಾಡ್ತಾ ಇರಬೇಕಾದ್ರೆ ಸ್ಲೋಲಿ ಡೆವಲಪ್ ಆಗ್ತಾರೆ. ಈಗ ಶ್ರೀನಿವಾಸ್ ಅಂತ ಇನ್ನೊಬ್ರು ಡೈರೆಕ್ಟರ್ ಜಾಯ್ನ್ ಆದ್ರು. ಸೊ ಅವ್ರು ಜಾಯ್ನ್ ಆದ್ರು. ಮತ್ತೆ ನಾವು ಇದನ್ನೇನು ಮಾಡಿದೀವಿ ಅಂತಂದ್ರೆ, ಎಲ್ಲದನ್ನು ಯಾರು ಇಸ್ಕಾನ್ ಇಂದ ಇದ್ರೋ ಅವ್ರನ್ನೇ ಮಾತ್ರ ತಗೊಂಡಿದ್ದೀವಿ. ನಮ್ಮ ಎಂಟೈರ್ ಸ್ಟಾಫ್ ಎಲ್ಲ ಇಸ್ಕಾನ್ ಸ್ಟಾಫ್. ಏನಕ್ಕೆ ಅಂತಂದ್ರೆ, ನಮ್ದು ಪ್ಯೂರ್ ವೆಜಿಟೇರಿಯನ್. ವಿ ಡೋಂಟ್ ಡೂ ಎನಿ ನಾನ್ ವೆಜಿಟೇರಿಯನ್ ಫುಡ್. ಪ್ಯೂರ್ ವೆಜಿಟೇರಿಯನ್ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಈ ಸ್ಪೆಷಲಿ ಈ ಲೈನಲ್ಲಿ ಹೇಗಿರುತ್ತೆ ಅಂತಂತಂದ್ರೆ, ನಿಮಗೆ ಬೆಳಿಗ್ಗೆ 4 ಗಂಟೆಗೆ ಇರಬೇಕು. 4 ಗಂಟೆಗೆ ಎದ್ರು ಮಾತ್ರ ನಿಮಗೆ ಆ ಕರೆಕ್ಟ್ ಟೈಮಿಗೆ ಫುಡ್ ಕೊಡ್ಬೋದು ಅಷ್ಟೇ ಹೊರತು, ನೀವು ಆ ಟೈಮ್ ಆ ಡಿಸಿಪ್ಲೀನು ಒಂದು ಶ್ರದ್ಧೆನ ದಿಲ್ದಲ್ಲೇ ಇದ್ರೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ಈ ಫುಡ್ ಇಂಡಸ್ಟ್ರೀಸಲ್ಲಿ ನಿಮ್ಮ ಟೀಮ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಕರೆಕ್ಟಾಗಿ ಬರುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಭಾಳ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ ಇದರಲ್ಲಿ, ಸ್ಟ್ಯಾಂಡರ್ಡೈಸೇಷನ್ ಯಾವ ಲೆವೆಲ್ಗೆ ತಂದುಬಿಡ್ತೀವಿ ಅಂತಂದರೆ, ನಾವು 100% ಆಲ್ ದ ರಾ ಮೆಟೀರಿಯಲ್ ಗೆಟಿಂಗ್ ಫ್ರಮ್ ಮೆಟ್ರೋ. ನಾವು ಈ ಏರಿಯಾದಲ್ಲಿ ಹಾಕಿದ್ರೆ ಕಾವೇರಿ ವಾಟರ್ ಇಲ್ಲಿ ಇಲ್ಲ.
ಬಿಕಾಸ್ ಎನಿ ಫುಡ್ ಯು ಪ್ರಿಪೇರ್ ದರ್ ಆರ್ 3 ಥಿಂಗ್ಸ್ ಇಂಪಾರ್ಟೆಂಟ್. ಒಂದು ರಾ ಮೆಟೀರಿಯಲ್ ಎಲ್ಲಿಂದ ಪರ್ಚೇಸ್ ಮಾಡ್ತಿದ್ದೀವಿ, ಎರಡನೇದಾಗಿ ಅದು ಪ್ರಾಸೆಸಿಂಗ್ ಹೆಂಗೆ ಮಾಡ್ತೀವಿ, ಮೂರನೇದು ವೆರಿ ಇಂಪಾರ್ಟೆಂಟ್ ವಾಟರ್. Because these three combination will give you whatever the output. Input correct ಆಗಿತ್ತು, then your output will be assured. If input is wrong, output will be out. So that is the reason it is very very important to make sure these three inputs are taken care very well ಅಂತ. ಬಟ್ ಅನ್ಸುತ್ತೆ ಮೇಡಮ್, ಈಗ ನಾವು ಕಾರ್ಪೊರೇಟ್ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ there is a lot difference. ಬಟ್ ಹೇಳಿದ್ರೆ ಒಂದು ಗುರಿ ಅಂತಿದ್ದಾಗ you will be running with all that. Your vision is greater than what you are doing. So ನಡೆಸ್ಕೊಂಡು ಹೋಗ್ತಾರೆ. ಸರ್ ನಿಮ್ಮ ನೇಟಿವ್ ಬೇಸಿಕಲಿ ಬ್ಯಾಂಗ್ಳೂರೇ, ಬಟ್ ಆಕ್ಚುಲಿ ಚಿತ್ರದುರ್ಗ ನಮ್ಮದು. ಸೊ ಅದೇನಾಯ್ತು, ಬೇಸಿಕಲಿ ಚಿತ್ರದುರ್ಗ ಓದಿದ್ದು. ದೆನ್ ಆಫ್ಟರ್ವರ್ಡ್ಸ್ ದೆನ್ MBA ಎಲ್ಲ ಮಾಡಾದ್ಮೇಲಿಂದ ಹೇಳಿದ್ರೆ 17 ವರ್ಷ ಎಲ್ಲ ಹೊರಗಡೆ ಹೋಗಿದ್ವಿ. ಸೊ ನಾವು ವಿ ಆರ್ ಆಲ್ಮೋಸ್ಟ್ ಆಲ್ ರಿಟೈರ್ಡ್ ಅಂತ ಹೇಳುದು. ಹಾಗನ್ನಂಗಿಲ್ಲ ಸರ್. ಆಕ್ಚುಲಿ ಅಮ್ಮನೇ ಹೇಳ್ತಾ ಇದ್ರು, ಯಾರೋ ತುಂಬಾ ಅಡಿಗೆ ಎಲ್ಲ ಮಾಡ್ತಂದ್ರೆ ಏನೋ ಇತ್ತು ಪರ್ಸೆಪ್ಷನ್, ಬಂದು ನೋಡಿದಾಗ ನಂಗೆ ಚೇಂಜ್ ಆಯ್ತು ಅಂತ ಇದ್ರು ಅಮ್ಮ. ಓಕೆ, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ ಸರ್? ಫ್ಯಾಮಿಲಿ ಆಕ್ಚುಲಿ ಸಿ ಎನಿಥಿಂಗ್ ಏನೇ ಮಾಡಬೇಕು ಅಂತಂದ್ರೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇದ್ರೆ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ದ ಫಸ್ಟ್ ಫಂಡಮೆಂಟಲ್ ಥಿಂಗ್. ಸೊ ನಿಮಗೆ ನೀವು ಏನೇ ಮಾಡ್ತಾ ಇದ್ರು ನಿಮ್ಮ ಮನೆಯವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕಾಗಲೇ ನೀವು ಒಂದು ಸ್ವಲ್ಪ ಮುಂದಕ್ಕೆ ಹೆಜ್ಜೆನ ಕರೆಕ್ಟಾಗಿ ಇಡ್ಬೋದು ಅಷ್ಟೇ ಹೊತ್ತು. ಇಲ್ಲ ಅಂತಂದ್ರೆ ಅದೇ ಫಸ್ಟ್ ಹರ್ಡಲ್ ಆಗುತ್ತೆ. ಸೊ ದೇ ಆರ್ ಆಲ್ಸೋ ಫುಲ್ಲಿ ಸಪೋರ್ಟ್ ಆನ್ ಮೀ, ದೋ ದೇ ಹ್ಯಾವ್ ದೇರ್, ಅವರು ಬರ್ತಾಳೆ ಒಂದ್ಸಲ ಬರ್ತಾ ಇರ್ತಾಳೆ. ಬಟ್ ಆಸ್ ಎ ಓವರ್ ಆಲ್ ವಿ ಆರ್ ರನ್ನಿಂಗ್ ವೆರಿ ಕಂಫರ್ಟಬಲ್. ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಒಬ್ಬ ಇದ್ದಾರೆ ಶ್ರೀನಿವಾಸ್ ಅಂತೇಳಿ. ಹಿ ಈಸ್ ಆಕ್ಚುಲಿ ಕಮಿಂಗ್ ಫ್ರಮ್ ಅಕ್ಷಯ್ ಪಾತ್ರ. ಅಕ್ಷಯ್ ಪಾತ್ರದಲ್ಲಿ ವಾಸ್ ಆಕ್ಚುಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಟು ಮ್ಯಾನೇಜ್ ದ ಎಂಟೈರ್ ಅಕ್ಷಯ್ ಪಾತ್ರಸ್ ಕಿಚನ್ ವೆರಿ ಎಸ್ಟಾಬ್ಲಿಷ್ ಇನ್ ಇಂಡಿಯಾ. ಸೊ ಅವ್ರ ಸಪೋರ್ಟ್ ಇರೋದ್ರಿಂದ ನಮ್ಗೊಂದು ಸ್ವಲ್ಪ ಧೈರ್ಯವಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಒಂದು ಗ್ಯಾರಂಟಿ ಮೇಲೆ ನಡೆಸ್ತಾ ಇದ್ದೀವಿ. ಸರ್, ಇದು ಕೇಟ್ರಿಂಗ್ ಎಲ್ಲ ತಗೊಳ್ತಾ ಇದ್ದೀರಾ ಅನ್ಸುತ್ತೆ. ಸೊ ಇದು ಉದ್ದೇಶ ಏನು ಅಂದ್ರೆ ಬಿಸ್ನೆಸ್, ಈ ಕೇಟ್ರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತಾ ಅಥವಾ ಫಸ್ಟ್ ಸರ್ವಿಸ್ ಅಂತಾನೆ ಸ್ಟಾರ್ಟ್ ಮಾಡಬೇಕಂತ? ಇಲ್ಲ, ಫಸ್ಟ್ ವಿ ಆರ್ ಪ್ಲಾನ್ ದಿಸ್ ಎಂಟೈರ್ ಥಿಂಗ್ ಇಸ್ ಸರ್ವಿಸ್ ಓರಿಯೆಂಟೆಡ್. ಬಟ್ ಈಗ ನಮಗೆ ಏನು ಚಾಲೆಂಜ್ ಏನು ಸ್ಟಾರ್ಟ್ ಆಗುತ್ತೆ ಅಂತಂತಂದ್ರೆ ವಿ ಆರ್ ನಾಟ್ ಅನೇಬಲ್ ಟು ಮ್ಯಾನೇಜ್ ಅವರ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಇಫ್ ಇಟ್ ಇಸ್ ಅ ಸರ್ವಿಸ್. ಸೊ ವಾಟ್ ವಿ ಆರ್ ಡೂಯಿಂಗ್ ಹಿಯರ್ ಈಸ್ there are two identities are there. One is actually one thing will be taking care for only service. Other one is we are making a profitable business. It is the profit. The margin is the end margin ಬರುತ್ತೋ that margin we are providing for this particular business to run. So that should be a self-sustainable model. ಯಾಕೆಂದ್ರೆ ನಾವು ಫಂಡ್ ರೈಸ್ ಮಾಡೋದು ಅದು ಏನು ಮಾಡೋದಿಲ್ಲ. ಸೊ ನಾವು ಈ ಕೇಟರಿಂಗ್ ಸರ್ವಿಸಸ್ ಅಲ್ಲಿ ಏನು ಮಾಡ್ತಿದ್ವೋ ಅದೇ ಫಂಡ್ನ ನಾವು ಇಲ್ಲಿ ಫ್ರಾಂಕ್ಲಿ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಗೇನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಿಲ್ವಾ ನೀವು ನಿಮ್ಮ ಲಿವಿಂಗಿಗೆ? ನಿಮ್ಗೇನು ಟಫ್ ಅನ್ಸ್ತಿಲ್ವಾ? ಅನ್ಸುತ್ತೆ ಮೇಡಮ್, ದಟ್ ಇಸ್ ದ ಟ್ರೂತ್. ಯಾಕಂದ್ರೆ ನೀವು ಇನ್ವೆಸ್ಟ್ ಅಬೌಟ್ 7.5 crores ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ಮೇಲೆ ಇದು ಇನ್ವೆಸ್ಟ್ಮೆಂಟ್ ಹೆಂಗೆ ತೆಗಿಬೇಕು ಅಂತ. ಬಟ್ ಏನಾಗುತ್ತೆ ಅಂತಂದ್ರೆ ನಿಮಗೆ ಫುಡ್ ಇಂಡಸ್ಟ್ರಿ ಹೆಂಗೆ ಅಂತಂದ್ರೆ ಓವರ್ ನೈಟ್ ಆಗಲ್ಲ. ಇಟ್ ಈಸ್ ಎ ಸ್ಲೋ ಪ್ರಾಸೆಸ್. ಇದು ಎಸ್ಟಾಬ್ಲಿಷ್ ಆಗುತ್ತೆ ನಿಮಗೆ. ಅದರಲ್ಲೂ ಕರೋನಾ ಬೇರೆ ಬರುತ್ತೆ. ಇದು ನಮ್ದು ಆನೆಸ್ಟ್ಲಿ ನಮ್ದು ಮಾರ್ಕ್ಸ್ ತನಕ ವಿ ಆರ್ ಆಲ್ಮೋಸ್ಟ್ ಡೂಯಿಂಗ್ ವೆರಿ ವೆಲ್. ಅಂದ್ರೆ ನಮ್ದು ದೋ ಅವರ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಹ್ಯೂಜ್, ವಿ ಆರ್ ನಾಟ್ ಡೂಯಿಂಗ್ ಬ್ರೇಕ್ ಇವನ್, ಬಟ್ ವಿ ಆರ್ ಮ್ಯಾನೇಜಿಂಗ್ ದಟ್. ಈಗ ಸ್ವಲ್ಪ ಕರೋನಾ ಲಾಸ್ಟ್ ಇಯರ್ ಇಂದ ಸ್ವಲ್ಪ ಎಫೆಕ್ಟ್ ಆಗಿದೆ. ಅವಾಗ ಈಗೇನಾಗಿದೆ, ಈ ಎಫೆಕ್ಟ್ ಅಲ್ಲಿ ವಿ ಆರ್ ಮ್ಯಾನೇಜಿಂಗ್. ಇಟ್ ಇಸ್ ನಾಟ್ ಲೈಕ್ ಎಷ್ಟೊಂದೆಲ್ಲ ಕಂಪನಿಗಳೆಲ್ಲ ಕ್ಲೋಸ್ ಆಗೋಗ್ಬಿಟ್ಟಿದೆ. ಹೋಟೆಲ್ ಇಂಡಸ್ಟ್ರೀಸ್, ಟ್ರಾವೆಲ್, ಇವೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ವಿ ಆರ್ ವೆರಿ ಬ್ಯಾಡ್ ಶೇಪ್. ಆ ಶೇಪಲ್ಲಿ ಇದ್ದಾಗಲೂ ನಾವು ಇಲ್ಲಿ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂತಂದ್ರೆ ಸ್ಟಿಲ್ ವಿ ಆರ್ ಇನ್ ಸಸ್ಟೈನಬಲ್ ಪೊಸಿಷನ್ ಅಂತ ಹೇಳ್ಬೋದು. ಸರ್, ನಾನು ಸುಮಾರು ಜನ, ಆಸ್ ಐ ಟೋಲ್ಡ್ ಯು, ಮೋರ್ ದೆನ್ 2 lakhs ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಮೋಸ್ಟ್ ಆಫ್ ದೆಮ್ ಬ್ಯಾಂಗ್ಳೂರಿಯನ್ಸ್ ಇದ್ದಾರೆ. ಸೊ ಈಗ ನೀವು ಒಂದು ಮಿನಿಮಮ್ ಏನಾದ್ರು ಇಷ್ಟು ಜನಕ್ಕೆ ಅಷ್ಟೇ ಕ್ಯಾಟ್ರಿಂಗ್ ಕೊಡೋದು ಅಂತ ಮಿನಿಮಮ್? ನೀವು ಒಂದ್ಸಲ ಒಳಗಡೆ ಹೋಗ್ಬೇಕಾದ್ರೆ ನಾನು ತೋರಿಸ್ತೀವಿ. ವಿ ಎಸ್ಟಾಬ್ಲಿಷ್ ಕಿಚನ್ ಲೈಕ್ 20,000 meals ಕೆಪಾಸಿಟಿ ಕಿಚನ್. ಇದು ಬಂದು ನಿಮಗೆ ಇದು ಬಾಟಮ್ ಅಲ್ಲಿ ನಿಮಗೆ 4,800 square feet ಇರುತ್ತೆ, ಮೇಲ್ಗಡೆ 4,800 square feet ಇದೆ, ಇದ್ರ ಮೇಲ್ಗಡೆ ಮತ್ತೆ 4,500 square feet ಇದೆ. ಯಾಕೆ ಅಂತಂದ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ ಮೇಲ್ಗಡೆ ಎಲ್ಲ ಅಕಾಮಿಡೇಷನ್ ಕೊಟ್ಟಿದ್ದೀವಿ ನಾವು, ಆಲ್ ಮೈ ಎಂಪ್ಲಾಯೀಸ್ ಅಷ್ಟೇ ಹಿಂದೆ ಇರೋದು. ಕೆಳಗಡೆಗೆ ಏನಾಗಿದೆ ಅಂತಂದ್ರೆ ನಾವು ಹಿಂಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಇದು ನೀವು ಒಂದು ಸಲ ನಾವು ಇದು ದ ಎಂಟೈರ್ ಪ್ರಾಜೆಕ್ಟ್ ಈಸ್ ಮಾಸ್ ಮ್ಯಾನುಫ್ಯಾಕ್ಚರಿಂಗ್. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಕಸ್ಟಮೈಸ್. ನೀವು ಒಳಗಡೆ ಕರ್ಕೊಂಡು ಹೋದಾಗ ಐ ವಿಲ್ ಶೋ ಯು ಹೌ ದ ಸಿಸ್ಟಮ್ ಅಂಡ್ ದ ಪ್ರಾಸೆಸ್ ಇಸ್ ಎಸ್ಟಾಬ್ಲಿಷ್ಡ್ ಅಂತ ದೆನ್ ಯು ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅದು ಒಂದು. ಎರಡನೇದಾಗಿ ಇನ್ನೊಂದೇನಂತಂದ್ರೆ ನಾವು ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ನಮ್ದು ಮೆನುನ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟು ದಟ್ ದ ಸೇಮ್ ಮೆನು ವಿಲ್ ಗೋ ಫಾರ್ ಡಿಫರೆಂಟ್ ಕಂಪನೀಸ್. ಸೊ ಫಾರ್ ಎಕ್ಸಾಂಪಲ್, ವಿ ಆಲ್ಸೋ ಪ್ರೊವೈಡ್ ಎ ಫುಡ್ ಫಾರ್ 30 rupees, ವಿ ಆಲ್ಸೋ ಪ್ರೊವೈಡ್ ಎ ಫುಡ್ ಫಾರ್ 90 rupees, 120 rupees, 125 rupees. ಅದನ್ನ ಹೇಗೆ ಮಾಡ್ತೀವಿ ಅಂತಂತಂದ್ರೆ, ಫಾರ್ ಎಕ್ಸಾಂಪಲ್ 30 rupees ಅಂತಂದ್ರೆ ಬೇಸಿಕ್ ರೈಸು ಮತ್ತೆ ಸಾಂಬಾರು, ಒಂದು ಪಾಪಡ್. ದೆನ್ ಇಫ್ ಯು ವಾಂಟ್ ಫಾರ್ 50 rupees ಅಂದ್ರೆ ಚಪಾತಿ, ಪಲ್ಯ, ರೈಸ್, ಸಾಂಬಾರ್, ರಸಂ. ಸೊ
when the price increases, according to the customer needs, we expand the menu. But standard is same. ನಾವು 30 rupeesಗೆ ಏನು ರೈಸ್ ಮಾಡ್ತೀವೋ ಅದೇ ರೈಸ್ನೇ ನಾವು ಇದಕ್ಕೆ ಹೋಗೋದು 90 rupees ಹೋಗೋದು ರೈಸ್ ಸೇಮ್. ಯಾಕೆ ಅಂದರೆ ಓನ್ಲಿ ಮೆನು ಚೇಂಜ್ ಮಾಡ್ತೀವಿ ಅಷ್ಟೇ, ಒಂದು ನಂಬರ್ ಆಫ್ ಮೆನು ಅದೇ ಸ್ಟ್ಯಾಂಡರ್ಡ್ ಇಸ್ ಎಸ್ಟಾಬ್ಲಿಷ್ಡ್ ಆಸ್ ದ ಸೇಮ್. ಒಂದು ಈ ಸಂಡೇ ಯೂಶಲಿ ಈವ್ನಿಂಗ್ ಅಲ್ವಾ ಆಗ್ಬಿಟ್ಟು ಇರುತ್ತೆ, ಮಾರ್ನಿಂಗ್ ಇರುತ್ತೆ, ಇಟ್ ಡಿಪೆಂಡ್ಸ್ ಆನ್ ಆರ್ಡರ್. ಅದು ಟುಡೇ ಬಿಕಾಸ್ ಆಫ್ ಕರೋನಾ ಮೆಜಾರಿಟಿ ಆಫ್ ಥಿಂಗ್ಸ್. Any vegetarians can approach you. Yeah, any vegetarian, any food. Our menu is vast. You can tell to my subscribers ನೀವು ಎಷ್ಟು ನಿಮ್ಮ ಸರ್ವಿಸ್ ಅಂದರೆ ಹೊರಗಡೆ ಎಷ್ಟು ಸರ್ವಿಸಿಗೆ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದೇನು ಅಂತಂದರೆ, ಈ ಚಾನಲ್ ಮೂಲಕ ಹೇಳ್ತಾ ಇರೋದೇನು ಅಂತಂದರೆ, ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ ಅಥವಾ ಮ್ಯಾರೇಜ್ ಆನಿವರ್ಸರಿ ಆಗಲಿ ಅಥವಾ ಏನೇ ಫಂಕ್ಷನ್ ಇದ್ರೂ ವಿ ಫೀಲ್ ದಟ್ ಒನ್ ಅವರ್ ಕಾಂಟ್ರಿಬ್ಯೂಷನ್ ಶುಡ್ ಗೋ ಫಾರ್ ದ ಸೊಸೈಟಿ. ಆದ್ದರಿಂದ ನೀವು ಏನೇ ಸ್ಪಾನ್ಸರ್ ಮಾಡೋದಾದ್ರೂ, ನೀವು ಸ್ಪಾನ್ಸರ್ ಮಾಡಿದ್ರು ಅಟ್ ದ ಮಿನಿಮಮ್ ಕಾಸ್ಟ್ ಐ ವಿಲ್ ಮೇಕ್ ಶೂರ್ ದಟ್ ದ ಫುಡ್ ಈಸ್ ಗಾನ್ ಟು ದ ರೈಟ್ ಪೀಪಲ್. ಅದಕ್ಕೆ ಅದನ್ನು ಒಂದು ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದೀವಿ. ಅದು ಆ ಸಿಸ್ಟಮ್ ಹೆಂಗೆ ಅಂತಂದರೆ, ನೀವು ಬಂದು ಬಡಿಸಿದ್ರೆ ಬೆಸ್ಟು, ನೀವು ಬರೋಕ್ಕಾಗಲಿಲ್ಲ ಅಂತಂದ್ರೂ ನೀವು ನನ್ನ ಒಂದು ಅಕೌಂಟಿಗೆ ನೀವು ಇಷ್ಟು ಜನಕ್ಕೆ ನಿಮ್ಮ ಬಡ್ಜೆಟ್ ಪ್ರಕಾರ ಇಷ್ಟು ಜನಕ್ಕೆ ನನಗೂ ಊಟ ಹಾಕು ಅಂತ ಹೇಳಿದ್ರೆ, ಅವತ್ತಿನ ದಿನ ನೀವು ಬರಲಿ ಬಿಡಲಿ ಆ ಒಂದು ಆಶ್ರಮಕ್ಕೆ ಹೋಗಿ ಊಟ ತಲುಪಿ ಅವ್ರ ಹತ್ರ ನಿಮ್ಮ ಹೆಸರು ಹೇಳಿಸಿ ಅವ್ರಂದ್ರೆ ವಿಡಿಯೋ ಹೊಡೆದು ಆ ವಿಡಿಯೋ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ದಿಸ್ ಇಸ್ ದ ಸಿಂಪಲ್ ಪ್ರಾಸೆಸ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ನಾವು ಆಲ್ಮೋಸ್ಟ್ ಅಲ್ಲಿ ಅಕ್ರಾಸ್ ದ ವರ್ಲ್ಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ವಿ ಆಲ್ಸೋ ಸಪ್ಲೈ, ನಮ್ಮ ಫ್ರೆಂಡ್ಸ್ ಎಲ್ಲ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, ಇವರು ಇರ್ತಾರೆ, ಅವರು ಆನಿವರ್ಸರಿ ಬರ್ತ್ಡೇ ಫಂಕ್ಷನ್ ಅದೆಲ್ಲ ಕೇಳ್ತಿದ್ದಾಗ ದೆನ್ ವಿ ಯೂಸ್ ಟು ಡೂ ದಿಸ್ ಒನ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ನಡೀತಾ ಇದೆ. ಇಟ್ಸ್ ಎ ನೋಬಲ್ ಕಾಸ್. ಇನ್ನೊಂದೇನು ಅಂತಂದ್ರೆ, ಐ ಆಲ್ವೇಸ್ ಟೆಲ್ ಬರ್ತ್ಡೇ ಇಸ್ ಮೋರ್ ಫಾರ್ ಗಿವಿಂಗ್ ನೌ ಡೇಸ್, ನಾಟ್ ಟೇಕಿಂಗ್. ಸೊ ಇನ್ ದಟ್ ಕಂಡೀಷನ್ ಇಟ್ಸ್ ಎ ಗುಡ್ ಆಪರ್ಚುನಿಟಿ. ಯಾವತ್ತೂ ಗೊತ್ತಲ್ಲ, ಅನ್ನದಾತೋ ಸುಖಿರ್ಭವ ಅಂತೇಳಿ. ಸೊ ನೀವು ಒಂದು ಆಶ್ರಮಕ್ಕೆ ಬಂದು ನೀವು ಮಕ್ಕಳ ಜೊತೆ ನೀವೊಂದು 10 minutes 20 minutes ಸ್ಪೆಂಡ್ ಮಾಡಿದ್ರೆ, ಅದರಲ್ಲೂ ನಿಮ್ಮ ಮಗು ಸ್ಪೆಂಡ್ ಮಾಡಿದ್ರೆ, ಯು ರಿಯಲಿ ಫೀಲ್ ದಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಫುಡ್. ದಟ್ಸ್ ವೇರ್ ನಿಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಕಿಚನ್ ವಿಸಿಟ್ ಮಾಡಿ, ನಮ್ಮ ಆಶ್ರಮ ವಿಸಿಟ್ ಮಾಡಿ. ಸೊ ಯು ವಿಲ್ ಫೀಲ್ ವಾಟ್ ಈಸ್ ಆ್ಯಕ್ಚುಲಿ ದ ಪವರ್ ಆಫ್ ಗಿವಿಂಗ್. ಎಸ್, most of the subscribers, other than channel specially organic food, desi products and make in India, Atmanirbhar Bharat, iದ್ರ ಮೇಲೆ ನನ್ನ ಚಾನಲ್ ಆಕ್ಚುಲಿ ರನ್ ಆಗುತ್ತೆ. We have gone to all the places, ಎಲ್ಲೆಲ್ಲಿ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಇದೆ, ಹಾಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ಅಂಡ್ ಫಾರ್ಮರ್ಸ್ ಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಫಾರ್ಮರ್ಸ್ ಹೌಸ್. ಅವ್ರು ಏನ್ ಬೆಳೀತಾರೆ, ಅವರಿಂದ ಏನು ತಲುಪಬಹುದು, ಇದೆಲ್ಲ ನಾವು ಯೂಶಲಿ ಅದೇ ವಿಡಿಯೋಸ್. ಸೊ ನಿಮ್ ಬಗ್ಗೆ ಗೊತ್ತಾದ ತಕ್ಷಣ ಲೈಕ್ ವಿ ವೆಂಟ್ ರಿಯಲಿ ಹ್ಯಾಪಿ ನಿಮ್ಮನ್ನ ಬಂದು ಮೀಟ್ ಮಾಡಿ ಸರ್ವಿಸ್. ಆಮೇಲೆ ಬ್ಯಾಂಗ್ಳೂರಿಯನ್ಸ್ಗೆ ಯಾವಾಗಲೂ ನನ್ನ ಚಾನಲ್ ತುಂಬಾ ಇಷ್ಟ, ಬಟ್ ಒಂದು ಚಾಲೆಂಜ್, ಯಾಕಂದ್ರೆ ದೂರ ಪ್ಲೇಸ್ ನಾನು ಟ್ರಾವೆಲ್ ಮಾಡಿ ತೋರಿಸಿದಾಗ ಅವ್ರಿಗೆ ಆಗಲ್ಲ, ಆನ್ಲೈನ್ ತರಿಸ್ಕೋಬೇಕು, ಈ ತರ ಎಲ್ಲ ಆಗ್ತಾ ಇತ್ತು. ನಾವು ದಿಸ್ ಇಸ್ ಅನ್ ಆಪರ್ಚುನಿಟಿ, ಅವರೆಲ್ಲ ಒಕೇಶನ್ಸ್ಗೆ ಬಂದು ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು. ಅಂಡ್ ಕೇಳಿದ್ರಲ್ಲ, ಇಷ್ಟೊಂದು ಸರ್ವಿಸ್ ಓರಿಯೆಂಟೆಡ್ ಆಗಿದೆ ಇವರ ಒಂದು ಕ್ಯಾಟ್ರಿಂಗ್ ಸರ್ವಿಸ್. ನಿಮ್ದು ಏನೇ ಒಕೇಶನ್ಸ್ ಇದ್ರು ನೀವು ದಯವಿಟ್ಟು ಬನ್ನಿ ಅಂತಾನೆ ಹೇಳ್ತೀನಿ, ಟ್ರೈ ಮಾಡಿ ಅಂತ ಹೇಳಲ್ಲ, ಬನ್ನಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮ್ಮಿಂದ ಒಂದು ಇಬ್ಬರಿಗೆ ಅನ್ನ ಹೋದ್ರು ಆ ಸಿಗೋ ತೃಪ್ತಿನೇ ಬೇರೆ. ಇದ್ರ ಬಗ್ಗೆ ನಾನು ಕೇಳಿದೆ, ಹಿಂಗೆ ಕೊಡ್ತಾರಂತೆ ಮಾಡ್ತಾರಂತೆ, ಬಟ್ ಏನೋ ಒಂದು ಇತ್ತು, ಡೌಟ್ ಅನ್ನೋದಕ್ಕಿಂತನೂ ಒಂದು ತಿಳ್ಕೋಬೇಕು ಕುತೂಹಲ ತುಂಬಾನೇ ಇತ್ತು ನನಗೆ. ಸರ್ನ ಮೀಟ್ ಮಾಡಿದ್ಮೇಲಂತೂ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಸರ್ ನಿಮ್ಮ ಸರ್ವಿಸ್ಗೆ. ನಿಜವಾಗ್ಲೂ ನೀವೆಲ್ಲ, ನಾನು ನಿಮಗೆ ಅಡ್ರೆಸ್, ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ. ನೀವು ಬಂದು ಕಿಚನ್ ಟೂರ್ ಕೂಡ ಮಾಡ್ಬೋದು. KFCಗೆ ಹೋಗ್ತೀರಾ, ಡಾಮಿನೋಸ್ ಹೋಗ್ತೀರಾ, ಕಿಚನ್ ಟೂರ್ ಮಾಡಿ ಅಂತಾರೆ, ಖುಷಿಯಾಗಿ ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಲ್ವಾ. ನೀವು ಈ ಕಿಚನಿಗೆ ಬಂದು ನೋಡಬೇಕು ಏನಿದೆ, ಆ ಕ್ಲೆನ್ಲಿನೆಸ್, ಆ ಒಂದು ಆರ್ಗನೈಸ್ಡ್ ವೇ ಆಫ್ ಕುಕಿಂಗ್, ಇದನ್ನ ನೀವು ನೋಡಿದ ಮೇಲೆ ಇಂಪ್ರೆಸ್ಡ್ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಬ್ಯಾಂಗ್ಳೂರಲ್ಲಿರೋ ಇದೊಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಮ್ಮೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅನುಭವ ಏನಂತ. ನನಗೂ ಆಪರ್ಚುನಿಟಿ ಇಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ಬೇಕಾದ್ರೆ ಸರ್ವಿಸ್ ಕೊಡ್ಬೋದು, ಬಟ್ ಆದರೆ ನಾನು ಏನು ಒಕೇಶನ್ಸಿಗೆ ನಾನೇನು ಫುಡ್ ತೊಗೊಳಕ್ಕಾಗಲ್ಲ. ಸೊ ನಿಮಗೆ ಅವಕಾಶ ಇದ್ದವರು ಈ ಲಾಕ್ಡೌನ್ ಟೈಮಲ್ಲಿ ನಿಜವಾಗ್ಲೂ ಒಳ್ಳೆ ಆಪರ್ಚುನಿಟಿ ಇದು. ಯಾವುದೋ ಹೋಟೆಲ್ಗೆ ಹೋದೆ, ಸಿಕ್ಕಾಪಟ್ಟೆ ತಿಂದೆ, ಅಲ್ಲಿ ಕೊರೋನಾ ಹಚ್ಕೊಂಡು ಬಂದೆ ಅನ್ನೋದಕ್ಕಿಂತ ಕ್ಲೀನಾಗಿ ಅಡುಗೆ ಮಾಡಿ ನಿಮ್ಗೆ ತಲುಪಿಸ್ತಾರೆ. ಸೊ ಇದನ್ನು ನೀವು ಬಳಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರ ಸರ್. ಆ್ಯಕ್ಚುಲಿ ನನಗೆ ನಿಮಗೆ ಥ್ಯಾಂಕ್ಸ್ ಹೇಳೋದು ಚಿಕ್ಕ ವರ್ಡ್ ಆಗುತ್ತೆ. ಥ್ಯಾಂಕ್ಸ್ ಹೇಳೋಕ್ಕೆ ಬಿಕಾಸ್ ಯು ಆರ್ ಇನ್ ದ ಸೇಮ್ ಪಾತ್, ನಾನು ಕೂಡ ಅದೇ ದಾರಿಯಲ್ಲೇ ಇದ್ದೀನಿ. ವಿಡಿಯೋ ಸರ್ವಿಸ್ ನಾವು ಕೂಡ ಒಂದು ನಮ್ಮ ಕೈಲಾಗಿ ಸರ್ವಿಸ್ ನಾವು ಮಾಡ್ತಾ ಇರ್ತೀವಿ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಜನಗಳಿಗೆ ನೀವು ಕೊಡ್ತಾ ಇರೋದು. ತುಂಬ ಹೇಳಾಗ್ತಿದೆ. ಸಿ ನಿಮ್ಗೆ ಏನು ಅಂತಂತಂದರೆ, ನಮ್ಮದು ಸ್ಟ್ಯಾಂಡರ್ಡ್ ಯಾವ ಲೆವೆಲ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಇಲ್ಲಿ ಅಂತಂತಂದರೆ, ನಾವು ಈಚ್ ಐಟಮ್ನು ವಿ ಆರ್ ಗೆಟಿಂಗ್ ಫ್ರಮ್ ಮೆಟ್ರೋ.
ಒಂದು ಸಲ ನೀವು ನಮ್ಮದ್ರಲ್ಲಿ ನಾವು ಫುಡ್ ಹೋದ್ರೆ ಕಂಪನಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಬೇಕು ಅಂತಂದ್ರೆ ನ್ಯೂಟ್ರಿಷಿಯಸ್ ಅಂಡ್ ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ದ ಫುಡ್ ದಟ್ ಇಸ್ ದ ಫಂಡಮೆಂಟಲ್. ಹೌದು. ಸೊ ನ್ಯೂಟ್ರಿಷಿಯನ್ ಕ್ಯಾಲರಿ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ನೀವು ಇನ್ಕಮಿಂಗ್ ರಾ ಮೆಟೀರಿಯಲ್ ಸ್ಟ್ಯಾಂಡರ್ಡೈಸೇಷನ್ ಮಾಡಿಬಿಟ್ರೆ ಯು ವಿಲ್ ಏಬಲ್ ಟು ಕ್ಯಾಲ್ಕುಲೇಟ್ ಪ್ರಾಪರ್ಲಿ. ನಾವು ಒಂದು ಸಲ ನಮ್ಮದ್ರಲ್ಲಿ ಫುಡ್ ತೊಗೊಂಡ್ರೆ ಐ ಕ್ಯಾನ್ ಅಶ್ಯೂರ್ ಯು ವಿಲ್ ಗೆಟ್ ಅರೌಂಡ್ ಅಬೌಟ್ 650 to 700 ಕ್ಯಾಲರೀಸ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ಇನ್ 100% ಗ್ಯಾರಂಟಿ. ನೀವು ಹೋಗಿ ಮೆಡಿಕಲ್ಗೆ ನೀವು ಪುಟ್ ಇನ್ ದ ಲ್ಯಾಬ್ ಅಂಡ್ ಚೆಕ್, ಯಾಕೆಂದರೆ ನಮ್ಮದು ಇಂಡಸ್ಟ್ರಿಗೆಲ್ಲ ಹೋಗೋದ್ರಿಂದ ಲ್ಯಾಬೆಲ್ಲ ಚೆಕ್ ಮಾಡಿಸ್ತಾರೆ. ದೇ ವಿಲ್ ಚೆಕ್ ಇನ್ ದ ಲ್ಯಾಬ್ ಅಂಡ್ ಆಲ್ ದೋಸ್. ನಾನು ಏನಕ್ಕೆ ನಮ್ಮ ಕಸ್ಟಮರ್ಗೆಲ್ಲ ಹೇಳ್ತಾ ಇದ್ದೀನಿ ಅಂತಂತಂದರೆ ಹೈಜಿನ್, ಕ್ಲೀನ್ಲಿನೆಸ್, ಆರೋಗ್ಯಕರವಾದ ಫುಡ್ ಅಶ್ಯೂರ್. ಅದರಿಂದ ದಯವಿಟ್ಟು ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ. ವೆಜಿಟೇರಿಯನ್ ಫುಡ್. ವೆಜಿಟೇರಿಯನ್. ಶೂರ್. ಥ್ಯಾಂಕ್ ಯು. ಕಿಚನ್ ಟೂರ್. ಓ ಶೂರ್. When you say growing together, touching life ಅಂತಂದ್ರೆ ಯಾವುದೇ ಒಂದು ಕಂಪನಿ ಗ್ರೋ ಆಗಬೇಕಾದ್ರೆ 5 ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಯಾರು ಅಂತಂದ್ರೆ ಫಸ್ಟ್ ಕಸ್ಟಮರ್, ಎರಡನೇದಾಗಿ ಬಂದು ಸಪ್ಲೈಯರ್ಸ್, ಮೂರನೇದಾಗಿ ಬಂದು ಶೇರ್ ಹೋಲ್ಡರ್ಸ್, ನಾಲ್ಕನೇದಾಗಿ ನಮ್ಮ ಸಪ್ಲೈಯರ್ಸ್, ಐದನೇದಾಗಿ ನಾವಿರೋ ಅಂತ ಏರಿಯಾ. ಇದು 5 ಕರೆಕ್ಟಾಗಿ ಗ್ರೋ ಆದರೆ ಆಟೋಮೆಟಿಕಾಗಿ ಕಂಪನಿ ಗ್ರೋ ಆಗುತ್ತೆ. ಸೊ ಗ್ರೋಯಿಂಗ್ ಟುಗೆದರ್ ಅಂತಂದ್ರೆ ಈಗ ನಾವೇನಾದ್ರು ಈ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಈ 5 ಗ್ರೋ ಆಗಬೇಕು. ಸೊ ಗ್ರೋಯಿಂಗ್ ಟುಗೆದರ್. ಟಚಿಂಗ್ ಲೈಫ್ ಮೀನ್ಸ್ ನಮ್ದು ಫುಡ್ ಇಂಡಸ್ಟ್ರೀಸ್. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀರಾ, ನೀವು ಹೋಗಿ ನಿಮ್ಮ ಮನೆಯವ್ರಿಗೆ ಹೇಳ್ತೀರಾ, ನಿಮ್ಮ ಮನೆಯವ್ರಿಗೆ ಹೇಳಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಾ. ಸೊ ಇಟ್ ಈಸ್ ಎಮೋಷನಲ್, ಇಟ್ ಈಸ್ ನಾಟ್ ಆಕ್ಚುಲಿ ರ್ಯಾಷನಲ್, ಇದು ಎಮೋಷನಲ್. ಸೊ ದ ಫುಡ್ ಇಂಡಸ್ಟ್ರಿ ಇಟ್ ಸೆಲ್ಫ್ ಇಸ್ ಆಲ್ ಎಮೋಷನಲ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು to make sure that you grow together, touch the life of the people. So that is where we are given a statement called growing together, touching life. We brand under the name of Chirantara. Chirantara ಅಂತಂದ್ರೆ ಸಂಸ್ಕೃತ ಅಲ್ಲಿ ಎವರ್ ಲಾಸ್ಟ್, ಕಂಟಿನ್ಯೂಸ್. ಏನಕ್ಕೆ ಫುಡ್ ಇಂಡಸ್ಟ್ರಿಗೆ ಎವರ್ ಲಾಸ್ಟ್ ಅಂತಂದ್ರೆ ನೀವು ಸನ್ ರೈಸ್ ಇರೋ ತನಕ ನೀವು ಕಂಟಿನ್ಯೂಸ್ ಮಾಡ್ತಾನೆ ಇರ್ಬೇಕು. ಬೇಸಿಕಲಿ ಫಸ್ಟ್ ಕಿಚನ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ವಿ ಕಾಲ್ ಬೇಸಿಕ್ ಹೈಜೀನ್ ಫ್ಯಾಕ್ಟರ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್. ಬೆಳಿಗ್ಗೆ ಯಾರೇ ಫಸ್ಟ್ ಬರೋಕ್ಕಿಂತ ಮುಂಚೆ ನಾವೇನ್ ಹೇಳ್ತೀವಿ ಅಂತಂದ್ರೆ ವಿತೌಟ್ ದಿಸ್ ಹೈಜೀನ್ ಫ್ಯಾಕ್ಟರ್ ದೇ ಕೆನಾಟ್ ಎಂಟರ್ ಇನ್ಸೈಡ್ ದ ಕಿಚನ್. ದಟ್ ಮೀನ್ಸ್ ಸ್ಟಾರ್ಟಿಂಗ್ ಫ್ರಮ್ ಬ್ರಷಿಂಗ್ ಆಫ್ ಟೀತ್ ಟು ಟೇಕಿಂಗ್ ದ ಬಾತ್, this is must. Then inside the kitchen when they go there, they have a standard. What is the standards? How do you wear your aprons? How do you wear your skull cap? How do you wear your gloves? These are all the standardizations. Right side ಇರೋದೆಲ್ಲ ಏನು ಅಂತಂದ್ರೆ ಓಕೆ ಅಂದ್ರೆ ಏನು ಸ್ಟ್ಯಾಂಡರ್ಡ್, ಯಾವುದು ತಪ್ಪು ಅಂತ ತೋರಿಸೋದಕ್ಕೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದೀವಿ. ನಮ್ಮಲ್ಲಿ ಕೆಲವರು ಲೇಡೀಸ್ ವರ್ಕರ್ಸ್ಗಳಿದ್ದಾರೆ, ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಅವ್ರ ಜ್ಯುವೆಲರೀಸ್ ಅದು ಇದು ಫುಡ್ ಕಿಚನ್ ಅಲ್ಲಿ ನಾಟ್ ಅಲೋಡ್. ಸೊ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ಯು ಕೆನಾಟ್ ಯೂಸ್ ದಿಸ್ ಈಸ್ ದ ಒನ್. ಸ್ಕಲ್ ಕ್ಯಾಪ್ ಮೇಲ್ಗಡೆ ಕ್ಯಾಪ್ ಇಸ್ ಮಸ್ಟ್ ಬಿಕಾಸ್ ಇಟ್ ಇಸ್ ಆಮೇಲಿಂದ ನೀವು ಗ್ಲೌಸಸ್ ಇಸ್ ಮಸ್ಟ್. ಇದು ಬಂದು ಇದು ಹ್ಯಾಂಡ್ ವಾಶ್ ಏರಿಯಾ. ಓಕೆ, ಅಲ್ಲಿ ಮೇಲ್ಗಡೆ ಚೇಂಜ್ ರೂಮ್ ಅಂತ ಬೋರ್ಡ್ ಹಾಕಿದೀವಿ ನೋಡಿ, ಗೊತ್ತಾಗ್ತದೆ ಚೇಂಜ್ ರೂಮ್ ಅಂತ. ಈ ಕಡೆ ಬಂದು ನಿಮ್ದಲ್ಲಿ ಲೆಗ್ ವಾಶ್ ಏರಿಯಾ. ಸೊ ಇದು ಬೇಸಿಕ್, ಇದು ಕ್ಲೀನ್ ಮಾಡ್ಕೊಂಡು ದೆನ್ ಓನ್ಲಿ ದೇ ವಿಲ್ ಬಿ ಅಲೋಡ್ ಟು ಗೆಟ್ ಇನ್ಸೈಡ್ ದ ಕಿಚನ್. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ವಾಟ್ ವಿ ಡು. ಅಂಡ್ ಸೆಕೆಂಡ್ ಥಿಂಗ್ ವಾಟ್ ಯು ಆಲ್ಸೋ ಡು ಈಸ್ none of my people will have any of the habit of boozing, drinking, chewing tobacco. We are not at all allowed. ನಾನು ಮೊದಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಂಗೆ ನಮ್ಮಲ್ಲಿ ಬರೋರು ಎಲ್ಲರೂ 100% ಫ್ರಮ್ ISKCON. The sanitization. ಇಲ್ಲಿ ಬಂದು ನಾವೇನ್ ಮಾಡ್ತೀವಿ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ವೆಜಿಟೇಬಲ್ ಪ್ರಾಸೆಸಿಂಗ್ ಏರಿಯಾ. ಏನಾಗುತ್ತೆ ಇಲ್ಲಿ ಅಂತಂದ್ರೆ 2 ತರ ಪ್ರಾಸೆಸ್ ಮಾಡಿದ್ವಿ ನಾವಿಲ್ಲಿ. ಯಾವುದೇ ವೆಜಿಟೇಬಲ್ ಬಂದು ಮೊದಲು ನಾವು ಇಲ್ಲಿ ಪ್ರಾಸೆಸ್ ಮಾಡ್ತಾ ಇದ್ವಿ, ಸ್ವಲ್ಪ ಇಲ್ಲಿ ಬಜಿತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ವೆಜಿಟೇಬಲ್ ಪ್ರಾಸೆಸ್ ನಾವು ಆ ಕಡೆ ಡೈರೆಕ್ಷನ್ ಹಾಕ್ತೀವಿ. ಇಲ್ಲಿ ವೆಜಿಟೇಬಲ್ ಪ್ರಾಸೆಸ್ ಏನಂತಂದ್ರೆ ಫಸ್ಟ್ ಬಂದು ನಿಮಗೆ ಅಲ್ಲಿ ಫಸ್ಟ್ ವೆಜಿಟೇಬಲ್ ಪ್ರಾಸೆಸ್ ಆದ ತಕ್ಷಣ ದಟ್ ಇಟ್ ಕಮ್ ಟು ಕಾವೇರಿ, ಫಸ್ಟ್ ಒಂದು ಕಾವೇರಿ ವಾಟರ್ ಕ್ಲೀನಿಂಗ್ ಅಲ್ಲಿ ಆಗುತ್ತೆ. ಕಾವೇರಿ ವಾಟರ್ ಕ್ಲೀನ್ ಆದ ತಕ್ಷಣ 30 ppm ಕ್ಲೋರಿನ್ ಅಲ್ಲಿ ಸೂಮೋಡೆಟ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ. ವಿ ಪುಟ್ ದ ಟ್ಯಾಬ್ಲೆಟ್, ವಿ ಕ್ಲೀನ್ ಒನ್ಸ್ ಅಗೇನ್ ದ ವೆಜಿಟೇಬಲ್ ಅರೌಂಡ್ ಅಬೌಟ್ 5 minutes ಸೋಕಿಂಗ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀವಿ. ಅದು ವೆಜಿಟೇಬಲ್ ಪ್ರಾಸೆಸ್ ಆದ ತಕ್ಷಣ ಏನಾಗುತ್ತೆ ವಿ ಗೋ ಟು ದ ಚಿಲ್ಲರ್ಸ್. ದೊಡ್ಡ ಚಿಲ್ಲರ್ ಕಾಣ್ತಾ ಇದೆಯಲ್ಲ, ಚಿಲ್ಲರ್ಸ್ ಅಲ್ಲಿ ಪ್ಲಾನ್ ಮಾಡ್ತೀವಿ. ಅದು ಯಾವ ಥರ ಪ್ಲಾನ್ ಮಾಡ್ತೀವಿ ಅಂತಂದ್ರೆ ನನಗೆ ನೆಕ್ಸ್ಟ್ ಡೇಗೆ ಏನು ವೆಜಿಟೇಬಲ್ ಬೇಕೋ ಅದು ಪ್ರೀವಿಯಸ್ ಡೇ ಪ್ರೋಸೆಸ್ ಆಗುತ್ತೆ. ಪ್ರೀವಿಯಸ್ ಡೇ ಪ್ರೋಸೆಸ್ ಆಗಿ ಅದು ಈವ್ನಿಂಗಿಗೆ ಎಲ್ಲ ರೆಡಿ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ದಟ್ ಪ್ರೋಸೆಸ್ ವಿಲ್ ಬಿ ಕಂಟಿನ್ಯೂ. ಸೊ ಅದೇ ಅಡ್ವಾಂಟೇಜಸ್ ಏನು ಅಂತಂತಂದ್ರೆ ನಿಮಗೆ ವೆಜಿಟೇಬಲ್ ಫ್ರೆಶ್ ಆಗಿರುತ್ತೆ. ಎರಡನೇದಾಗಿ ನಾವು ವೆಜಿಟೇಬಲ್ ಎಲ್ಲ 100% ಬಂದು ನಿಂಜಾ ಕಾರ್ಟ್ ಅಂತ ಒಂದು ಸಪ್ಲೈರ್ ಇದೆ. ಇಟ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಅಬೌಟ್ ಇಟ್ ಇಸ್ ಅನದರ್ ಎಸ್ಟಾಬ್ಲಿಷ್ಡ್ ಕಂಪನಿ.
So you order today, tomorrow morning 5 o'clock you will get the vegetable in your ಅದೇನು ಸಾರ್ಟೆಡ್ ಕ್ಲೀನ್ಡ್ ಕಂಡೀಷನ್ ಅಲ್ಲಿ ಬರುತ್ತೆ. ಸೊ ದಟ್ ಇಸ್ B2B ಬಿಸ್ನೆಸ್ ಮಾಡಲ್. ಇಟ್ ಇಸ್ ವರ್ಕಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಅಸ್. ನನಗೆ ಗೊತ್ತಿರೋ ಹಾಗೆ ಇದೀಗ ಬೆಂಗಳೂರಲ್ಲಿ ಇದೊಂದೇ ಕಿಚನ್ ನೀವು 20 feet ಹೈಟಲ್ಲಿ ಕಟ್ಟಿರೋ ಅಂತ ಕಿಚನ್. ನೀವು ಹೈಟ್ ನೋಡಿದ್ರೆ ನಿಮಗೆ ಅದು ಇಟ್ ಗೋಸ್ ಅಪ್ ಟು 22 ಫೀಟ್ ಹೈಟ್ ಏನಕ್ಕೋಸ್ಕರ ಅದಕ್ಕೋಸ್ಕರ ಹೈಟ್ ಕಟ್ಟಿದ್ದೀವಿ ಅಂತಂದ್ರೆ ನಾವು ಬೇಸಿಕಲಿ ಕಿಚನ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಬರೋದು ಸ್ವೆಟಿಂಗ್. ಏನಕ್ಕೆ ಸ್ವೆಟಿಂಗ್ ಬರುತ್ತೆ ಅಂತಂದ್ರೆ ವೆನ್ ದ ಚೆಫ್ ವಿಲ್ ಬಿ ವರ್ಕಿಂಗ್ ಆನ್ ದಿಸ್ ಪರ್ಟಿಕ್ಯುಲರ್ಲಿ ಹೀಟ್ ಏರಿಯಾದಲ್ಲಿ ಆ ಸ್ವೆಟಿಂಗು ಕ್ಲೀನು ಎಕ್ಸಾಸ್ಟು ಕರೆಕ್ಟಾಗಿ ಇಲ್ಲದೆ ಇದ್ರೆ ದ ಬೇಸಿಕ್ ಹೈಜೀನ್ ಫ್ಯಾಕ್ಟರ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇನ್ ಆರ್ಡರ್ ಟು ಮ್ಯಾನೇಜ್ ದಟ್ ಹೈಜೀನ್ ಫ್ಯಾಕ್ಟರ್ ಅಟ್ ವೆರಿ ಹೈ ಲೆವೆಲ್, ಅದಕ್ಕೋಸ್ಕರ ಮಾತ್ರ ಈ ಸ್ಟ್ರೇನ 20 feet ಎತ್ತಿದ್ದೀವಿ. ದಟ್ ಇಸ್ ದ ಫಸ್ಟ್ ಫಂಡಮೆಂಟಲ್. ಸೆಕೆಂಡ್ ಇನ್ನೊಂದೇನು ಮಾಡಿದ್ವಿ ಅಂತಂದ್ರೆ ನೀವು ಇದೆಲ್ಲ ಸ್ಟೀಮಿಂಗ್ ಪ್ರೋಸೆಸ್ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದರ ಆಲ್ ಸ್ಟೀಮಿಂಗ್ ಪ್ರೋಸೆಸ್. ಸ್ಟೀಮರ್ಸ್ ಇದು ಸ್ಟೀಮರ್ಸ್. ಈಚ್ ಸ್ಟೀಮರ್ಸ್ ನೀವು ಈ ಕಡೆ ಇಲ್ಲಿ ತಗೊಳ್ಳಿ. ಈಚ್ ಸ್ಟೀಮರ್ಸ್ ಬಂದ್ರೆ 135 kgs ಕೆಪಾಸಿಟಿ. ನೀವು ಬೆಳಿಗ್ಗೆ ನಾವು ಒಂದು ಶಾರ್ಟ್ ನಾವು 4 ಸ್ಟೀಮರ್ ಆನ್ ಮಾಡಿದ್ರೆ 135 into 4 ವಿ ವಿಲ್ ಗೋಯಿಂಗ್ ಟು ಗೆಟ್ ಆಲ್ ಯುವರ್ ನಿಮ್ಮ ವೆಜಿಟೇಬಲ್ಸ್ ಆಗಲಿ, ಸಾಂಬಾರ್ ಆಗಲಿ, ರಸಮ್ ಆಗಲಿ, ಏನೇ ಐಟಮ್ ಮಾಡಬೇಕು ಅಂತಂದರೆ ಒಂದು ಶಾರ್ಟಲ್ಲಿ ನಾವು ಹೊಡಿಬೇಕು. ಅಂದರೆ ನಿಮಗೆ ನಾವು ಒಂದು ಮನುಷ್ಯನಿಗೆ ಒಬ್ಬರಿಗೆ 150 ml ಬೇಕಾಗುತ್ತೆ. 150 ml ನಾವು ಈ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಒಂದು 5,000 ಜನ 10,000 ಜನಕ್ಕೆ ವಿತ್ ಇನ್ ನೋ ಟೈಮಲ್ಲಿ ವಿ ಕ್ಯಾನ್ ಏಬಲ್ ಟು ಮ್ಯಾನೇಜ್ ದಿ ಎಂಟೈರ್ ಫುಡ್. ದಟ್ಸ್ ವೇ ಯು ಕ್ಯಾನ್ ಸಿ ಇನ್ ಬಾಯ್ಲರ್ಸಲ್ಲಿ ಸ್ಟೀಮರ್ಸ್ ಬಂದು. ಇದು ಬಂದು ನಿಮಗೆ ರ್ಯಾಷನಲ್ ಅಂತ ಕರೀತಾರೆ. ರ್ಯಾಷನಲ್ ಸೆಲ್ಫ್ ಕುಕಿಂಗ್ ಸೆಂಟರ್ ಅಂತ ಕರೀತಾರೆ ಇದಕ್ಕೆ. ಇದರ ಅಡ್ವಾಂಟೇಜಸ್ ಏನಪ್ಪ ಅಂತಂತಂದರೆ ಫುಡ್ ಇಂಡಸ್ಟ್ರೀಸಲ್ಲಿ ದೇರ್ ಆರ್ ಓನ್ಲಿ 3 things we do. What is the 3 things we do? ಇಲ್ಲ ಸ್ಟೀಮಿಂಗ್ ಮಾಡ್ತೀವಿ, ಇಲ್ಲ ಫ್ರೈಯಿಂಗ್ ಮಾಡ್ತೀವಿ, ಇಲ್ಲ ಬೇಕಿಂಗ್ ಮಾಡ್ತೀವಿ. ಇಲ್ಲ ಸ್ಟೀಮಿಂಗ್ ಮಾಡ್ತೀವಿ, ಇಲ್ಲ ಫ್ರೈಯಿಂಗ್ ಮಾಡ್ತೀವಿ, ಇಲ್ಲ ಬೇಕಿಂಗ್ ಮಾಡ್ತೀವಿ. ಇವೇ 3 ಐಟಮ್ಗಳು ಯಾವುದೇ ಫುಡ್ ತಗೊಂಡ್ರು ಮಾಡೋದು. ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಲ್ಲಿ ನಾವು ಸ್ಟೀಮಿಂಗ್ ಮಾಡ್ಬೋದು ಮತ್ತು ಬೇಕಿಂಗ್ ಮಾಡ್ಬೋದು. ಫ್ರೈಯಿಂಗ್ ಮಾತ್ರ ಮಾಡೋಕ್ಕಾಗಲ್ಲ. ಫ್ರೈಯಿಂಗ್ ಎಲ್ಲ ಆ ಪ್ರಾಸೆಸ್ಸಲ್ಲೇ ಮಾಡಬೇಕಾಗುತ್ತೆ. ನಿಮಗೇನಾಗುತ್ತೆ ಅಂತಂದರೆ ಇದು ಫಸ್ಟ್ ನಿಮಗೆ ಎಲ್ಲದನ್ನು ನಾವು ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡುತ್ತೆ. ಹೀಗೆ ಸ್ಟ್ಯಾಂಡರ್ಡೈಸೇಷನ್ ಮಾಡುತ್ತೆ ನಿಮಗೆ ನೋಡಬೇಕಾದ್ರೆ ಇದು ನೋಡಿ, ಇದು ರೈಸಿಗೆ ರೆಡಿ ಇರುತ್ತೆ ಅಂತ ಹೇಳಿ. ದಿಸ್ ಈಸ್ ಆಲ್ರೆಡಿ ರೆಡಿ ಫಾರ್ ದ ರೈಸ್ ಟುಮಾರೋಗೆ ಡೆಡಿಕೇಶನ್ ರೆಡಿ ಮಾಡಿರ್ತಾರೆ. ಅದನ್ನ ಹೆಂಗೆ ಮಾಡಿರ್ತಾರೆ ಅವರು ಅಂತಂತಂದ್ರೆ ಆ ಮಿಷಿನಲ್ಲಿ ಅಲ್ಲಿ ರೈಸ್ ವಾಶ್ ಆದಾದ್ಮೇಲೆ ಆ ರೈಸ್ಗೆ ಏನಾಗುತ್ತೆ ಅಂದರೆ ಎಕ್ಸಾಕ್ಟ್ ಆಗಿ ಅವ್ರು ಏನು ಮಾಡಿರ್ತಾರೆ, ಬೆಳಿಗ್ಗೆ ಬಂದು ಇಲ್ಲಿ ಈಗ ರೆಡಿಗೆ ನೈಟಿಗೆ ಹೊಡಿಬೇಕು ಅಂತ ರೆಡಿ ಮಾಡ್ತಿದ್ರೆ ನೋಡಿ ಅದು ಸ್ಟ್ಯಾಂಡರ್ಡೈಸೇಷನ್ ಮಾಡಿಬಿಡ್ತಾರೆ. ಇದು ಹೆಂಗೆ ಅಂತಂದರೆ ನಿಮ್ಮ 1 kg ರೈಸು 2.8 ಲೀಟ್ರ್ ವಾಟ್ರ್ ಹಾಕ್ಬಿಟ್ಟು ನಾವು ಇದರೊಳಗೆ ಈಗ ಅವ್ನು ಹಾಕ್ಬಿಟ್ಟು ಬಿಟ್ಟಿದ್ದಾನೆ. ನೀವು ಇಲ್ಲಿಂದ ನೀವು ಟೋಟಲ್ ತಗೊಂಡ್ರೆ ನಾನು ಹೇಳ್ತಿಲ್ಲ ನಿಮಗೆ ಈಚ್ ಒಂದು ಟ್ರೇನಲ್ಲಿ 1 kg ಬರುತ್ತೆ. ಅದು ಹಾಕ್ಬಿಟ್ಟು ನಾವೇನು ಮಾಡ್ತೀವಿ, ಲಾಕ್ ಮಾಡ್ಬಿಟ್ಟು ಸೊ ಲಾಕ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರೆ ಆಗೋಯ್ತು ನಿಮಿಷ. ಸೊ ಇದು ನಿಮಗೆ ಪ್ರಾಡಕ್ಟ್ ಕಾಸ್ಟ್ ಎಷ್ಟು ಹೇಳಿದ್ರಲ್ಲ, ಇದು ಬಂದು ನಿಮಗೆ ಇದು 27 ಲಕ್ಷ ಆಗುತ್ತೆ ಸರ್. 27 lakhs ಆಗುತ್ತೆ. ಇಟ್ ಈಸ್ ಇಂಪೋರ್ಟೆಡ್ ಫ್ರಮ್ ಜರ್ಮನಿ. ಏನಕ್ಕೋಸ್ಕರ ಸೆಲ್ಫ್ ಕುಕಿಂಗ್ ಅಂತ ಹೇಳ್ತಾರೆ ಅಂತಂದ್ರೆ ಇದರಲ್ಲಿ ಟೆಂಪರೇಚರ್ ಎಷ್ಟು ಬೇಕು ಅಂತ ಅದು ಚೆಕ್ ಮಾಡಿ ಆ ಟೆಂಪರೇಚರ್ ಸೆಟ್ ಮಾಡಿ ಪ್ರೊಡಕ್ಷನ್ ಬರುತ್ತೆ. ಇದರಲ್ಲಿ ಅಡ್ವಾಂಟೇಜಸ್ ಏನು ಅಂತಂದ್ರೆ ದಿಸ್ ಈಸ್ ವಿ ಲಿಟ್ರಲಿ ಟೇಕನ್ ಇಟ್ ಸಿಮಿಲರ್ ಟು ಅಕ್ಷಯ್ ಪಾತ್ರ ಫೌಂಡೇಶನ್ ಇದರಲ್ಲಿ ಅದೇ ಥರ ಮಾಡಿದ್ದೀವಿ. ಇದರಲ್ಲಿ ಏನು ಅಂತಂದ್ರೆ ನಿಮಗೆ ಇದು SS 304 ಗ್ರೇಡ್. ಓಹೋ, ಓಕೆ ಗ್ರೇಡ್. ಇದು ನೀವು ಎತ್ತಿದ್ದು ಗೊತ್ತಾಗುತ್ತೆ. ಇದು ಲಿಫ್ಟ್ ವೆಯ್ಟ್ ಇರುತ್ತೆ. ಓಕೆ, ಇದು ಹೆವಿ ವೆಯ್ಟ್. ಅಡ್ವಾಂಟೇಜಸ್ ಏನು ಅಂತಂದ್ರೆ ಹೀಟ್ ಡಿಸಿಪೇಷನ್ ಇದರಲ್ಲಿ ತುಂಬ ಕಡಿಮೆ ಆಗುತ್ತೆ. ಇದನ್ನೇನು ಮಾಡ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು 100 ಜನಕ್ಕೆ ಊಟ ಕಳಿಸ್ಬೇಕು ಅಂದಾಗ ಇದು ಬಂದು ಒಂದು 100 ಜನಕ್ಕೆ ರೈಸ್ ಆಗುತ್ತೆ. ಇದರಲ್ಲಿ ಒಂದು ಕಳಿಸ್ತದೆ 100 ಜನಕ್ಕೆ ರೈಸ್. ಇದರಲ್ಲಿ ಒಂದು ಸಾಂಬಾರು, ಇನ್ನೊಂದರಲ್ಲಿ ಇನ್ನೊಂದು ಅರ್ಧ ಇದ್ರಲ್ಲಿ ರಸಮ್ ಕಳಿಸಿದ್ರೆ 100 ಜನಕ್ಕೆ ವಿತೌಟ್ ಎನಿ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜಸ್ ಏನು ಅಂತಂದರೆ ಇದನ್ನ ಕ್ಲೋಸ್ ಸರ್ಕ್ಯೂಟಲ್ಲಿ ಮಾಡಿದ್ವಿ. ವಾಟ್ ಇಸ್ ಕ್ಲೋಸ್ ಸರ್ಕ್ಯೂಟ್ ಅಂದರೆ ಇದನ್ನು ಹಾಕ್ಬಿಟ್ಟು ಇದು ಕ್ಲೋಸ್ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದರೆ ಈ ಫುಡ್ ಸ್ಪಿಲ್ ಆಗೋದು, ಆ ಕಡೆ ಎಲ್ಲ ಹೊರಟಿರೋದು, ಇವೆಲ್ಲ ಏನು ಕಂಪ್ಲೇಂಟ್ ಬರಲ್ಲ. ಇದ್ರ ಮೇಲ್ಗಡೆ ಮತ್ತೇನು ಮಾಡ್ತೀವಿ ಅಂತಂದರೆ ವಿ ಆಲ್ಸೋ ಪುಟ್ 1 more. ಅಗೇನ್ ವಿ ಕ್ಯಾನ್ ಪುಟ್ 1 more again ಅಂಡ್ ಲಾಕ್ again. ಅವಾಗ ಏನಾಗುತ್ತೆ ಅಂತಂದರೆ ನೀವು ಗಾಡಿಯಲ್ಲಿ ಹೋಗ್ತಾ ಇರುವ ತುಳುಕೋದು ಆ ಕಡೆ ಈ ಕಡೆ ಸೈಡಲ್ಲಿ ಇರೋದು ಅವೆಲ್ಲ ಏನು ಬರುತ್ತೆ. ಇದು ಓನ್ಲಿ ಇದು ಬಟರ್ಫ್ಲೈಯಿಂದ ಕಸ್ಟಮೈಸ್ ಆರ್ಡರ್ ಕೊಟ್ಟರೆ ಮಾಡೋದು. ಇನ್ನೊಂದೇನು ಅಂತಂದರೆ ಇದು ಹೈ ಸ್ಟೀಲ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ವರ್ತ್. ಯಾಕೆ ಅಂತಂದರೆ ನಿಮಗೆ ಸ್ಕಿಲ್ಲು ಹಾಳಾಗೋದು ಅವೆಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ದಟ್ ಇಸ್ ಒನ್ ಥಿಂಗ್. ಇದನ್ನು ನಾವು ಸ್ಟೆರಿಲೈಸೇಷನ್
ಬೆಳಿಗ್ಗೆ ಹೊತ್ತು ಏನಾಗುತ್ತೆ ಅಂತಂದರೆ ಇದೆಲ್ಲ ಫುಲ್ ಇದು ಬೆಳಗ್ಗೆ ಲೋಡ್ ಮಾಡೋಕ್ಕಿಂತ ಮುಂಚೆ ಈ ವಿಲ್ ಸ್ಟೆರಲೈಸ್ ಆ್ಯಂಡ್ ಅಕಾರ್ಡಿಂಗ್ ಟು ನೀವು ಸ್ಟೀಮ್ ಬರುತ್ತಲ್ಲ ಅವ್ನು ಕ್ಲೋಸ್ ಮಾಡಿದ್ದೀವಿ ಈಗ. ಒಂದ್ಸಲ ನೀವು ಪಾತ್ರೆ ಇಟ್ಬಿಟ್ಟು ಸ್ಟೆರಲೈಸ್ ಮಾಡ್ತಾರೆ, ಅದೇ ಸ್ಟೀಮ್ನ ಇದಕ್ಕೆ ಯೂಸ್ ಮಾಡ್ಕೊಳ್ತೀರಾ? ಎಕ್ಸಾಕ್ಟ್ ಸೇಮ್ ಸ್ಟೆರಲೈಸೇಷನ್ ಪ್ರಾಸೆಸ್ಸು, ದಟ್ ಈಸ್ ದ ಅಡ್ವಾಂಟೇಜ್. ಕ್ಯಾರಿಯರ್ಸ್ ಕ್ಯಾರಿಯರ್ಸ್ ಇದು ನಾವು ಈ 50 people 60 people ಯಾರು ಕೇಳ್ತಾ ಇದ್ದಾರೆ ಚಪಾತಿ ಮಿಷಿನ್ ಇದೆ ಸರ್. ಇದು ಬಂದು ಆಕ್ಚುಲಿ JDC ಅಂತ ಕರೀತಾರೆ ಸರ್, JDC ಮ್ಯಾನುಫ್ಯಾಕ್ಚರಿಂಗು. ಇದು ಬಂದು ನಿಮಗೆ 1 ಅವರಲ್ಲಿ ನಾವು 800 ಚಪಾತೀಸ್ ತೆಗಿತೀವಿ. 800 to 900 ಚಪಾತೀಸ್ ಒಂದು ಶಾರ್ಟಲ್ಲಿ ಬರುತ್ತೆ. ಚಪಾತಿ ಡೈಲಿ ನಮ್ದು ಇದ್ದೇ ಇರುತ್ತೆ. ಒಂದಿನ ಏನು ಮಾಡ್ತೀವಿ ಅಂತಂದ್ರೆ, ಒಂದಿನ ವಿ ಡೂ ಆಕ್ಚುಲಿ ಮೇಥಿ ಚಪಾತಿ, ಇನ್ನೊಂದು ದಿನ ಬಂದರೆ ರೆಗ್ಯುಲರ್ ಚಪಾತಿ. ಸೊ ವಿ ಡೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಪಾತಿ ಡಿಪೆಂಡಿಂಗ್ ಅಪಾನ್ ದ ಕಸ್ಟಮರ್. ದಟ್ ಈಸ್ ಅ ಪ್ರಾಸೆಸ್. ಇದು ಬಂದು ನಿಮ್ದು ಎಲ್ಲ ಸೇರಿದ್ರೆ ನಿಮಗೆ ಹೊಸ ತಗೋತೀನಿ ಅಂತಂದರೆ 6.5 ಲಕ್ಷ ಆಗುತ್ತೆ. We have requirements are huge. It all depends on how you are able to manage the challenge there. But we are trying to see how best we can able to push it to the next. Thank you so much. Thank you very much. Thank you. Thank you. ಅದೆಲ್ಲ ನಿಮ್ಮ ಸಪೋರ್ಟ್ ಇತ್ತು, ಅದೆಲ್ಲ ಇದ್ರೆ then we can think what it can be. ಇದೆಲ್ಲ ಒಬ್ಬರದ ಕೆಲಸ ಆಗಲ್ಲ, ಎಲ್ಲರೂ ಕೈ ಜೋಡಿಸಬೇಕು. ಟೀಮ್ really going to grow further. ನೋಡಿದ್ರಲ್ಲ, ಅವರೇ ರಾಘವೇಂದ್ರ ಸರ್. ಅವರ ಸರ್ವಿಸ್ ಬಗ್ಗೆ ನೀವು ಕೇಳಿದ್ರಲ್ಲ, ನನಗಂತೂ ತುಂಬಾನೇ ಖುಷಿ ಆಯ್ತು, ತುಂಬಾ ಇಂಪ್ರೆಸ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ಚಿರಂತರ, ಈ ಚಿರಂತರ ಸಂಸ್ಥೆಯ ಅಡ್ರೆಸ್ ಮತ್ತೆ ಫೋನ್ ನಂಬರ್, ನಾನು ವಿಸಿಟಿಂಗ್ ಕಾರ್ಡ್ನ ನಿಮಗೆ ಹಾಗೆ ಫೋಟೋ ಹಾಕ್ತೀನಿ, ನೀವು ಅದನ್ನ ಕಾಪಿ ಮಾಡ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಇಷ್ಟೊತ್ತು ತೋರಿಸಿದ್ದು ನಾವು ರಾತ್ರಿ ಹೋಗಿ ಶೂಟ್ ಮಾಡಿದ್ದು. ಈಗ ಬೆಳಗ್ಗೆ ಮತ್ತೆ ಹೋಗಿ ಅಲ್ಲಿ ಕುಕಿಂಗ್ ನಡೀತಾ ಇರುತ್ತಲ್ಲ, ಅಡಿಗೆ ಎಲ್ಲ ನಡೀತಾ ಇರುವಾಗ ಹೋಗಿ ಪೂರ್ತಿ ಕಿಚನ್ ನ ನಾವು ಇನ್ನೊಮ್ಮೆ ಶೂಟ್ ಮಾಡ್ಕೊಂಡು ಬಂದ್ವಿ. ಏನಕ್ಕೆ ಅಂದ್ರೆ, ನಿಮ್ಗೆಲ್ಲ ಗೊತ್ತು, ನಾನು ಆ ಜಾಗಗಳಿಗೆ ಹೋದ್ರೆ ಅದನ್ನ ವಿತ್ ಪ್ರೂಫ್ ನಿಮ್ಗೆ ತೋರಿಸಿ ಅದನ್ನ ಹೇಳೋಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿ ಬೆಳಗ್ಗೆ ಆ ವರ್ಕಿಂಗ್ ಮೆಥಡ್ ಹೇಗಿರುತ್ತೆ, ಎಷ್ಟು ಹೈಜಿನಿಕ್ ಆಗಿ ಮಾಡ್ತಾರೆ ಅಂತ ತಿಳ್ಕೊಂಡು ನಿಮಗೆ ತೋರ್ಸೋಣ ಅಂತ ನಾನು ಕಿಚನ್ಗೆ ಬಂದೆ. ನೋಡಿ, ಈ ಅಡಿಗೆ ಎಲ್ಲ ಏನ್ ಗೊತ್ತಾ, ಪ್ರತಿದಿನ ಕಂಪನಿಗಳಿಗೆ ಊಟ ಕಳಿಸ್ತಾರೆ, ಹಾಗೆ ಕೇಟ್ರಿಂಗ್ ಯಾರಾದ್ರೂ ಆರ್ಡರ್ ಕೊಟ್ಟಿದ್ರೆ ಕೇಟ್ರಿಂಗ್ ಊಟ ಕಳಿಸ್ತಾರೆ, ಹಾಗೆ ಪ್ರತಿದಿನ ಆಶ್ರಮಗಳಿಗೂ ಇವರು ಫ್ರೀಯಾಗಿ ಊಟ ಕಳಿಸ್ತಾರೆ. ಹೇಗೆ ಫ್ರೀಯಾಗಿ ಊಟ ಕಳಿಸ್ತಾರೆ ಇನ್ನೊಮ್ಮೆ ಹೇಳ್ತೀನಿ, ಇಷ್ಟೊತ್ತು ಕೇಳಿದ್ರ ಇನ್ನೊಮ್ಮೆ ಹೇಳ್ತೀನಿ. ನೀವೇನಾದ್ರೂ ಮದುವೆ ಸಮಾರಂಭಕ್ಕೆ, ರಿಸೆಪ್ಷನ್ಗೋ, ಬರ್ತ್ಡೇಗೋ, ನಾಮಕರಣಕ್ಕೋ ಇವರಿಗೆ ಕೇಟ್ರಿಂಗ್ ಆರ್ಡರ್ ಕೊಟ್ರೆ, ಆ ಕೇಟ್ರಿಂಗ್ ಆರ್ಡರ್ ಅಲ್ಲಿ ಬರೋ ಲಾಭದ ದುಡ್ಡನ್ನ ಇವರು ಆಶ್ರಮಗಳಿಗೆ ಪ್ರತಿನಿತ್ಯ, ನೀವು ಕೇಟ್ರಿಂಗ್ ಆರ್ಡರ್ ಕೊಡಿ ಬಿಡಿ, ಇವರು ಪ್ರತಿನಿತ್ಯ ಆಶ್ರಮಕ್ಕೆ ಊಟ ಕಳಿಸ್ತಾರೆ. ಇವರಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಸಿಬ್ಬಂದಿಯು ಇಸ್ಕಾನ್ಗೆ ಸಂಬಂಧಪಟ್ಟ ವ್ಯಕ್ತಿ. ಇಸ್ಕಾನ್ ಅಲ್ಲಿ ಇರೋರೆ ಇಲ್ಲಿ ಬಂದು ಕೆಲಸ ಮಾಡೋದು. ಹಾಗೆ ಇನ್ನೂ ಒಂದು ಮಾತು, ಪ್ಯೂರ್ ವೆಜಿಟೇರಿಯನ್ ಅಡಿಗೆ ಮಾತ್ರ ಇವರು ಮಾಡಿಕೊಡೋದು. ಓಕೆ, ಎಲ್ರು ಇಲ್ಲಿರೋರೆಲ್ಲ ವೆಜಿಟೇರಿಯನ್ ಕುಕ್ಸ್ ಇರೋದು. ಸೊ ನಾನು ಹೇಳ್ತೀನಿ, ದಯವಿಟ್ಟು ನಿಮ್ಮಲ್ಲಿ ಯಾವುದೇ ಶುಭ ಸಮಾರಂಭಗಳು, ಇನ್ಮೇಲೆ ಶುಭ ಸಮಾರಂಭ, ಯಾವುದೇ ಸಮಾರಂಭ ಇದ್ರು ಇನ್ಮೇಲೆ ನಿಮ್ಗೆ ಅಡಿಗೆ ಬೇಕು ಅಂದ್ರೆ ದಯವಿಟ್ಟು ಈ ತರ ಸಂಸ್ಥೆಗಳಿಗೆ ಹೋಗಿ ಇಲ್ಲಿ ಆರ್ಡರ್ ಕೊಡಿ. ಇಲ್ಲಿ ಕೇಟ್ರಿಂಗ್ ನೀವು ತಗೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಹೆಸರಲ್ಲಿ ಆ ಬರೋ ಲಾಭದ ದುಡ್ಡು 4 ಮಕ್ಕಳು ಹೊಟ್ಟೆ ತುಂಬಿಸುತ್ತೆ. ಎಷ್ಟು ಖುಷಿ ಆಗುತ್ತೆ. ಅನಾಥಾಶ್ರಮಕ್ಕೂ ಹೋಗ್ತಾ ಇದೆ ಊಟ, ಹಾಗೆ ಏನದು ಚಿಕ್ಕ ಮಕ್ಕಳ ಆಶ್ರಮಕ್ಕೂ ಹೋಗ್ತಾ ಇದೆ, ಹಾಗೆ ದೊಡ್ಡ ವೃದ್ಧಾಶ್ರಮಕ್ಕೂ ಹೋಗ್ತಾ ಇದೆ. ಇನ್ನೊಂದೇನು ಗ್ರೇಟ್ನೆಸ್ ಗೊತ್ತಾ, ಇಂಥ ಕೋವಿಡ್ ಅಲ್ಲಿ ಲಾಕ್ಡೌನ್ ಆದರೂ ಕೂಡ ಇವರು ಪ್ರತಿನಿತ್ಯ ಆ ಆಶ್ರಮಗಳಿಗೆ ಊಟ ಕಳಿಸಿದ್ದಾರೆ. ಇದು ತುಂಬಾ ಖುಷಿ ಕೊಡೋ ವಿಷಯ. ಯಾಕಂದ್ರೆ ಆ ಟೈಮಲ್ಲಿ ಕೇಟ್ರಿಂಗ್ ಯಾರು ಕೊಟ್ಟಿಲ್ಲ, ಇವರಿಗೆ ಯಾವುದೇ ಲಾಭನೂ ಇಲ್ಲ, ಬಟ್ ಸ್ಟಿಲ್ ಇವ್ರು ಸ್ಟಾಪ್ ಮಾಡಿಲ್ಲ. ಯಾಕಂದ್ರೆ ಆ ತರ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ ಒಮ್ಮೆ ಊಟ ಒಪ್ಕೊಂಡ್ಮೇಲೆ ಅದು ಕಳಿಸ್ಲೇಬೇಕು. ಸೊ ಇವರು ಯಾವತ್ತೂ ಸ್ಟಾಪ್ ಮಾಡಿದ, ನಿರಂತರವಾಗಿ ನಡೀತಾನೆ ಇದೆ. ಸೊ ಇನ್ಮೇಲೆ ನೀವು, ನಾನು ಅನ್ಕೋತೀನಿ, ನಿಮ್ಮಲ್ಲಿ ಏನೇ ಸಮಾರಂಭಗಳಿದ್ರು ಇವ್ರನ್ನ ಮೀಟ್ ಮಾಡಿ ಕೇಟ್ರಿಂಗ್ ಆರ್ಡರ್ ಕೊಡಿ. ನನ್ನ ರೆಫರೆನ್ಸ್ ಹೇಳಿ, ಗಾಯತ್ರಿ ಮೇಡಮ್ ಚಾನಲ್ ಅಲ್ಲಿ ನೋಡಿದ್ವಲ್ಲ ಅಂತ ನೀವು ರೆಫರೆನ್ಸ್ ಕೂಡ ಹೇಳ್ಬೋದು. ರಾಘವೇಂದ್ರ ಸರ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ, ಹಾಗೆ ಅವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಅವರ ನಂಬರ್ ವಿತ್ ಅಡ್ರೆಸ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಇದೊಂದು ಚಪಾತಿ ಮೆಷಿನ್ 6.5 ಲಕ್ಷ ಆಗುತ್ತಂತೆ ಈ ಮೆಷಿನ್ಗೆ. ಹಾಗೆ ಈ ಟೋಟಲ್ ಇನ್ವೆಸ್ಟ್ಮೆಂಟ್ ಈ ಕಿಚನ್ಗೆ 6.5 ಕೋಟಿ. ಓಕೆ, ಈ 6.5 ಲಕ್ಷದ ಮೆಷಿನ್ ಚಪಾತಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದ್ರೆ, ಫುಲ್ಕಾ ಮೆಷಿನ್. ನಾವು ಚಪಾತಿ ಅಂದ್ರೆ ಎಣ್ಣೆ ಹಾಕಿ ಬೇಯಿಸ್ತೀವಲ್ಲ, ಇದು ಎಣ್ಣೆ ಇಲ್ದಿರೆ ಫುಲ್ಕಾ ಬೆಂಕಿಯಲ್ಲಿ ನಾವೇನ್ ಗ್ಯಾಸ್ ಮೇಲೆ ಜಸ್ಟ್ ಡೈರೆಕ್ಟ್ ಆಗಿ ಚಪಾತಿ ಬೇಯಿಸ್ತೀವಲ್ಲ, ಆ ತರ ಬರುತ್ತೆ. ತುಂಬಾ ಅಮೇಝಿಂಗ್, ಖುಷಿ ಕೊಟ್ಟಂತ
ಮ್ಯಾಜಿಕ್ ಅನ್ನೋ ಫೀಲಿಂಗ್ ಇರ್ತೈತೆ ನೋಡುವಾಗ. ನೀವು ನೋಡಿ ಮೇಲೆ ಅಲ್ಲಿ ಉರುಳಿಗಳನ್ನ ಹಾಕ್ತಾರೆ, ಒಳ್ಳೆ ಪೇಡ ಸೈಜ್ ಅಲ್ಲಿ ಒಂದು ಮೆಷಿನ್ ಕಟ್ ಮಾಡ್ಕೊಡುತ್ತೆ, ಆ ಉರುಳಿನ ಹಾಕ್ತಾರೆ. ಹಾಕಿದ ತಕ್ಷಣ ಅದು ನೀಡಾಗಿ ಚಪಾತಿ ಶೇಪ್ ಅಲ್ಲಿ ರೌಂಡ್ ಆಗಿ ಒಂದೇ ಸೈಜ್ ಅಲ್ಲಿ ಬರುತ್ತೆ. ಕಟ್ ಮಾಡೋದನ್ನು ಅದು ಸೇಮ್ ಸೈಜ್ ಅಲ್ಲಿ ಕಟ್ ಮಾಡಿರುತ್ತೆ, ಹಾಗೆ ಒಂದೇ ಸೈಜ್ ಅಲ್ಲಿ ಚಪಾತಿ ಬರುತ್ತೆ. ಆ ಚಪಾತಿ ಈ ರೋಲರ್ ಮೂಲಕ ಕೆಳಗಡೆ ಹೋಗುತ್ತೆ, ಆ ಕೆಳಗಡೆ ಬೆಂಕಿಯಲ್ಲಿ ಸುಟ್ಕೊಂಡು ಹೊರಗೆ ಬರುತ್ತೆ. ಸೊ ಎಣ್ಣೆ ಇಲ್ಲ, ಸೊ ಆಯಿಲ್ಲೆಸ್ ಡಯಟ್ ಚಪಾತಿ ಫುಲ್ಕಾ ಅಂತಾನೆ ಹೇಳ್ಬೋದು. ಫುಲ್ಕಾ ಅಂದ್ರೆ ಗೊತ್ತಾಗುತ್ತೋ ಇಲ್ವೋ ಸುಮಾರು ಜನಕ್ಕೆ. ಫುಲ್ಕಾ ಅಂದ್ರೆ ಬೆಂಕಿ ಮೇಲೆ ಡೈರೆಕ್ಟ್ ಆಗಿ ಸುಡೋ ಚಪಾತಿ. ಇದು ಹೇಗೆ ಬರ್ತಾ ಇದೆ ಅಂತ ನೀವು ನೋಡಿ, ಅಲ್ಲಿ ಇಸ್ಕೊಂಡು ತಿನ್ಬೇಕು ಅನ್ನೋ ಅಷ್ಟು ಸಂತೋಷ ಆಯ್ತು ನಮ್ಗೆ ನೋಡಿ. ಎಷ್ಟು ಹೈಜಿನಿಕ್ ಆಗಿ ಮಾಡಿದ್ರು, ಎಷ್ಟು ಹೆಲ್ದಿ ಅಂತ ಅನಿಸ್ತು. ಬಳಸ್ತಿರೋ ಗ್ರಾಸರಿ ಅಂದ್ರೆ ಅವ್ರು ಬಳಸ್ತಿರೋ ರೇಷನ್ ಸಾಮಾನು ಕೂಡ ಅಷ್ಟೇ ಹೆಲ್ದಿ ಆಗಿರೋದು. ಪ್ರತಿಯೊಂದನ್ನು ಇವರು ಮೆಟ್ರೋ ಇಂದ ಪರ್ಚೇಸ್ ಮಾಡ್ತಾರೆ. ನಾನು ಕೇಳಿದೆ ಏನಕ್ಕೆ ಮೆಟ್ರೋನೇ ಯಾಕೆ ಅಂತ. ಅಂದ್ರೆ ಎಂಥ ಟೈಮಲ್ಲೂ ನಮಗೆ ಗ್ರಾಸರಿನ ಪ್ರೊವೈಡ್ ಮಾಡ್ತಾರೆ, ಯಾವತ್ತೂ ಕೂಡ ನಮಗೆ ಸ್ಟಾಕ್ ಇಲ್ಲ ಅನ್ನೋ ಮಾತೇ ಬರಲ್ಲ. ಹಾಗಾಗಿ ನಾವು ಮೆಟ್ರೋನ ಟ್ಯಾಗ್ ಅಪ್ ಮಾಡ್ಕೊಂಡಿದೀವಿ. ಸೊ ಪ್ರತಿಯೊಂದು ನಮಗೆ ಬೇಕಾಗಿರೋ ಅಡಿಗೆ ಸಾಮಗ್ರಿಗಳು ಮೆಟ್ರೋ ಇಂದ ಬರುತ್ತೆ ಅಂತ ಹೇಳಿದ್ರು. ಈಗ ನೋಡಿ ಕೆಳಗಡೆ ಬೆಂಕಿ ಕಾಣಿಸ್ತಾ ಇದೆಯಲ್ಲ, ಅದು ರೋಲ್ ಆಗ್ತಾ ಪ್ರತಿಯೊಂದು ಚಪಾತಿ ಆ ಬೆಂಕಿನ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಬರುವಾಗ ಅದು ಎಷ್ಟು ದಪ್ಪ ಪೂರಿ ತರ ಉಬ್ಕೊಂಡು ಬರುತ್ತೆ. ನಾವು ಫುಲ್ಕಾ ಮಾಡಿದಾಗೂ ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತಲ್ವಾ. ಇದು ಮ್ಯಾನ್ ಪವರ್ನ ಕಡಿಮೆ ಮಾಡಿ ಈ ಮೆಷಿನು 20,000 ಚಪಾತಿನ ಅಟ್ ಎ ಟೈಮ್ ಮಾಡ್ಕೊಡ್ಬೋದು ಅಂತ ಅವ್ರು ಹೇಳಿದ್ರು. ಅನ್ಬಿಲೀವೇಬಲ್. ನೀವೇನಂದ್ರೆ ಚಿಂತೆ ಮಾಡೋಂಗಿಲ್ಲ, ನೀವು 20,000 ಜನಕ್ಕೆ ಅಡುಗೆ ಮಾಡಿಸ್ಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ಮಾಡಿಸ್ಬೋದು. ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಇವ್ರು ಮಾಡ್ಕೊಡ್ತಾರೆ. ಹಾಗೆ ಈ ಸ್ಟೀಲ್ ಬಾಕ್ಸ್ ನೋಡ್ರಿ, ಎಸ್ ಎಸ್ ಸ್ಟೀಲ್ ಅಂತೀವಲ್ಲ, ಆ ಸ್ಟೇನ್ಲೆಸ್ ಸ್ಟೀಲ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದೀನಿ ಇಲ್ಲಿ. ಯಾಕಂದ್ರೆ ಗ್ರಾಸರೀಸ್ ನೀವು ನೋಡಿ ತುಂಬಾ ಲೆಂತಿ ಆಗೋಯ್ತು ಆಲ್ರೆಡಿ ವಿಡಿಯೋ. ಇದೆಲ್ಲ ಗ್ರಾಸರಿ ಸ್ಟೋರ್ ಮಾಡಿರೋ ಜಾಗ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಅದು ಒಂದು ತುಂಬಾ ಖುಷಿಯಾದ ವಿಷಯ. ಇದಾದ್ಮೇಲೆ ಆ ಸ್ಟೇನ್ಲೆಸ್ ಸ್ಟೀಲ್ದು ದಕ್ಷಿಣಮೂರ್ತಿ ಅವರು 30 years ಇಂದ ಕ್ಯಾಟ್ರಿಂಗ್ ಇದರಲ್ಲೇ ಇದಾರಂತೆ. ಬೆಳಗ್ಗೆ 3 ಗಂಟೆಗೆ ಬರ್ತಾರೆ, ದಿನ 3 ಗಂಟೆಗೆ ರುಟೀನ್ ಕೇಳಿದ್ವಿ. 7 ಗಂಟೆಗೆ ಮಲ್ಕೋತಾರಂತೆ, 3 ಗಂಟೆಗೆ ಬಂದಿರ್ತಾರಂತೆ. ನೀವೇನ್ರಿ ಸರ್ ಯಾವಾಗಿಂದ ವರ್ಕ್ ಮಾಡ್ತೀವಿ? ಇಲ್ಲಿ ಯಾವಾಗ ವರ್ಕ್ ಮಾಡ್ತೀರಾ ಸರ್? ಇಲ್ಲಿ 6 months ಆಯ್ತು. ಫಸ್ಟ್ ಟೈಮ್ ಒಂದು ಕಾಂಟ್ಯಾಕ್ಟ್ ಇದೆಯಾ? ನಾನು ಒಂದು ಪ್ರಾಜೆಕ್ಟ್ ಒಂದು ನಾಲ್ಕು ಪ್ರಾಜೆಕ್ಟ್ ಮಾಡಿದ್ವಿ, ಟ್ಯಾಂಗ್ಯೂ ರೆಸ್ಟಾರೆಂಟ್. ಹದಿನಾಳೆ ಬರುತ್ತಿದೆ. ಇವರು ಶ್ರೀನಿವಾಸ್ ಸರ್, ಇವರು ರಾಘವ್ ಸರ್, ಇವರು ಕರೆಕ್ಟ್ ಆಗುತ್ತೆ ಸೇರಿ ಎಲ್ಲ ಓಕೆ, ಥ್ಯಾಂಕ್ ಯು. ಇದು ಚಿರಂತರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ಎಡಿಟಿಂಗ್ ಮಾಡಿ ಹಾಕಿದ್ದೀನಿ. ಹೋಪ್ಫುಲಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ ಸರ್ವಿಸ್ ನಿಜವಾಗ್ಲೂ ಇಷ್ಟ ಆಗ್ಲೇಬೇಕಾದ ವಿಷಯ. ಹಲೋ, ನಮ್ಮ ಬೆಂಗಳೂರು ಪ್ರಯಾಣ ಒಂದು ದಿನ ಮುಂಚೆನೆ ಮುಗೀತು. ಆಕ್ಚುಲಿ 20ನೇ ತಾರೀಕು ನಾವು ಬೆಂಗಳೂರಿಂದ ಹೊರಡ್ಬೇಕಂತ ಇದ್ವಿ. ಬಟ್ ಕರೋನಾ ಭಯ, ಹಾಗೆ ಲಾಕ್ಡೌನ್ ಟೈಮಿಂಗ್ಸ್ ಬೇರೆ, ಲಾಕ್ಡೌನ್ ಅಲ್ಲ ನೈಟ್ ಕರ್ಫ್ಯೂ ಟೈಮಿಂಗ್ಸ್ ವೇರಿಯೇಷನ್ ಆಗ್ಬೋದು. ಏನೇನು ರೂಲ್ಸ್ ಬರುತ್ತೆ ಗೊತ್ತಿಲ್ಲ. ರಿಸ್ಕ್ ಯಾಕೆ, ಆ್ಯಕ್ಚುಲಿ ಈ ಟೈಮಲ್ಲಿ ಟ್ರಾವೆಲ್ ಮಾಡಿದ್ದೇ ಒಂದು ರಿಸ್ಕ್. ಪರವಾಗಿಲ್ಲ, 3 days ಅಂದ್ಕೊಂಡು 2 daysಲ್ಲಿ ವಾಪಸ್ ಹೊರಟಿದ್ದೀವಿ. ನಾವು ಕೆಲಸ ಇತ್ತು, ಮುಗೀತು, ನಾವು ಹೊರಟಿದ್ದೀವಿ. ಆ್ಯಕ್ಚುಲಿ ನಾಳೆ ಹೊರಡ್ಬೇಕಂತಲೇ ಇದ್ದಿದ್ದು. ಸೊ ಇದ್ರ ನಡುವೆ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ ನಾವು. ಸಿರಾದಲ್ಲಿ ಫಾರ್ಮ್ ಟೂರ್, ಹಾಗೆ ಆ ವ್ಯಕ್ತಿಯ ಭೇಟಿ, ಹಾಗೆ ಬ್ಯಾಂಗ್ಳೂರಲ್ಲಿ ರಾಘವೇಂದ್ರ ಸರ್ನ ಭೇಟಿ ಮಾಡಿ ಅವರ ಒಂದು ಫರ್ಮ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿ ನನಗೆ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಒಂದು ಯಾವುದೋ ಊರಿಗೆ ಹೋಗ್ತಾ ಇದ್ದೀನಿ, ಏನೋ ಒಂದು ಪ್ಲೇಸ್ ಹೋಗ್ತಾ ಇದ್ದೀನಿ ಅಂದರೆ ವ್ಲಾಗ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ನಿಮ್ಗೆ ಏನು ಮೆಸೇಜ್ ಕೊಡ್ತೀನಿ ಅನ್ನೋದು ನಂಗೆ ಅಷ್ಟು ಮುಖ್ಯ ಆಗುತ್ತೆ. ಸೊ ಡೆಫಿನೆಟ್ಲಿ ಅದನ್ನು ನಾನು ಮಾಡಿದ್ದೀನಿ ಅಂತ ಅನ್ಕೋತೀನಿ, ಆ ಜಸ್ಟಿಸ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ನಿಮ್ಗೆಲ್ಲರಿಗೂ ಈ ವ್ಲಾಗ್ಸ್ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗೆ ಏನೇ ಅವಶ್ಯಕತೆ, ಮೀನ್ಸ್ ಕೇಟ್ರಿಂಗ್ ಅವಶ್ಯಕತೆ ಇದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆಲ್ರೆಡಿ ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರ್, ವಿಸಿಟಿಂಗ್ ಕಾರ್ಡ್ ವಿತ್ ಅಡ್ರೆಸ್ ಎಲ್ಲ ಕಳಿಸಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.